ವಿರಾಟನ ಭವ್ಯವಾದ ಆಸ್ಥಾನದಲ್ಲಿ ತಮ್ಮ ಸ್ವಂತ ರಾಜಕುಮಾರಿಯೊಂದಿಗೆ ಅಭಿಮನ್ಯುವಿನ ಸಂಯೋಗವನ್ನು ಆಚರಿಸಲು ಪುರುಷರ ಪ್ರಬಲ ರಾಜರು ಒಟ್ಟುಗೂಡಿದರು. ವಿವಿಧ ರಾಜ್ಯಗಳ ಶ್ರೀಮಂತರು ಮುಂಜಾನೆ ಆಗಮಿಸಿದಾಗ ವಾತಾವರಣವು ಶಕ್ತಿಯುತವಾಗಿತ್ತು. ಅವರ ಆಸನಗಳು ಭವ್ಯವಾದ ಮಾದರಿಯಲ್ಲಿ ಜೋಡಿಸಲ್ಪಟ್ಟವು, ಹೂಮಾಲೆಗಳಿಂದ ಅಲಂಕರಿಸಲ್ಪಟ್ಟವು ಮತ್ತು ಧೂಪದ ಸಿಹಿ ಸುವಾಸನೆಯಿಂದ ತುಂಬಿದವು. ಈ ಪ್ರಕಾಶಮಾನವಾದ ಸಭೆಯ ಮಧ್ಯಭಾಗದಲ್ಲಿ ಮತ್ಸ್ಯದ ರಾಜ ವಿರಾಟನು ತನ್ನ ಗೌರವಾನ್ವಿತ ಅತಿಥಿಯಾದ ದ್ರುಪದನೊಂದಿಗೆ ಕುಳಿತನು. ಭೂಮಿಯ ಪೂಜ್ಯ ರಾಜರಾದ ಬಲರಾಮ ಮತ್ತು ಕೃಷ್ಣ ಸೇರಿದಂತೆ ಅವರ ತಂದೆ ವಾಸುದೇವನು ತಮ್ಮ ಸ್ಥಳಗಳನ್ನು ಹತ್ತಿರಕ್ಕೆ ತೆಗೆದುಕೊಂಡನು. ಕೋಣೆಯನ್ನು ಸ್ಕ್ಯಾನ್ ಮಾಡುವಾಗ ಕೃಷ್ಣನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನ ನೋಟವು ಪ್ರತಿ ಉದಾತ್ತ ಮುಖದ ಮೇಲೆ ನಿಂತಿದೆ. ಅವನು ಮಾತನಾಡಲು ಹೊರಟಿದ್ದಾಗ ಸಭೆಯ ಮೇಲೆ ಖಿನ್ನತೆಯ ಮನಸ್ಥಿತಿಯು ನೆಲೆಗೊಂಡಿರುವುದನ್ನು ಅವನು ಗಮನಿಸಿದನು. ಪರಾಕ್ರಮಶಾಲಿ ವೀರರ ಕಣ್ಣುಗಳು ಕೃಷ್ಣನ ಮೇಲೆ ಕೇಂದ್ರೀಕೃತವಾಗಿದ್ದವು. ಆಗ ದೈವಿಕ ರಾಜಕುಮಾರನು ಪದಗಳ ವಸ್ತ್ರವನ್ನು ನೇಯ್ಗೆ ಮಾಡಲು ಪ್ರಾರಂಭಿಸಿದನು. ಅವರನ್ನು ನೆನಪು ಮತ್ತು ಪ್ರತಿಬಿಂಬದ ಜಗತ್ತಿನಲ್ಲಿ ಸೆಳೆಯಿತು. ಪ್ರಿಯ ಸ್ನೇಹಿತರೆ, ಕೃಷ್ಣನ ಧ್ವನಿಯು ಗೊಣಗಾಟದ ಮೇಲೆ ಏರಿತು. ನಡೆದ ಘಟನೆಗಳ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿದೆ. ಸದ್ಗುಣಶೀಲ ರಾಜ ಯುಧಿಷ್ಠಿರನು ಸುವಾಳನ ಮಗನಿಂದ ಹೇಗೆ ಮೋಸದಿಂದ ಸೋಲಿಸಲ್ಪಟ್ಟನು ಮತ್ತು ಅವನು ತನ್ನ ರಾಜ್ಯವನ್ನು ತ್ಯಜಿಸಲು ಹೇಗೆ ಒತ್ತಾಯಿಸಲ್ಪಟ್ಟನು. ಪಾಂಡವರು 6 ಮತ್ತು 7 ವರ್ಷಗಳ ಕಾಲ ಕಾಡಿನಲ್ಲಿ ಕಷ್ಟಗಳನ್ನು ಅನುಭವಿಸಿದರು. ಅವರ ದುರವಸ್ಥೆಯ ನಂಬಿಕೆಯು ಅಸಲವಾಗಿತ್ತು ಮತ್ತು ಈಗ ಈ 13ನೇ ವರ್ಷದಲ್ಲಿ ಅವರು ಗುರುತಿಸಲಾಗದವರಾಗಿ ಉಳಿದಿದ್ದಾರೆ. ಇತರರಿಗೆ ಸಣ್ಣ ಸಾಮರ್ಥ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೃಷ್ಣನ ಮಾತುಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವರ ಮಾತುಗಳ ಭಾರವನ್ನು ಪರಿಗಣಿಸುವಂತೆ ಅವರಿಗೆ ಧೈರ್ಯ ತುಂಬಿದವು. ಯುಧಿಷ್ಠಿರ ಮತ್ತು ದುರ್ಯೋಧನ ಇಬ್ಬರಿಗೂ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವುದು ಯಾವುದು ಸದಾಚಾರ ಮತ್ತು ಸ್ವಾಮ್ಯವನ್ನು ಎತ್ತಿಹಿಡಿಯುತ್ತದೆ ಮತ್ತು ಎಲ್ಲರ ಅನುಮೋದನೆಯೊಂದಿಗೆ ಯಾವುದನ್ನು ಪೂರೈಸುತ್ತದೆ ಎಂಬುದನ್ನು ನಿರ್ಧರಿಸುವುದು ನಿಮಗೆ ಬಿಟ್ಟದ್ದು. ಸಭೆಯು ಮೌನವಾಗಿತ್ತು. ಅವರ ಮುಖಗಳು ಕಾಳಜಿ ಮತ್ತು ಚಿಂತನೆಯ ಮಿಶ್ರಣವಾಗಿದ್ದವು. ಕೃಷ್ಣನು ತನ್ನ ಧ್ವನಿಯಲ್ಲಿ ಪರಾನುಭೂತಿ ತುಂಬಿದಂತೆ ಮುಂದುವರಿಸಿದನು. ಧೃತರಾಷ್ಟ್ರನ ಪುತ್ರರು ಯುಧಿಷ್ಠಿರನಿಗೆ ಯಾವುದೇ ಹಕ್ಕನ್ನು ತೋರಿಸಲಿಲ್ಲ. ಅವನ ನ್ಯಾಯಯುತ ರಾಜ್ಯವನ್ನು ಕಸಿದುಕೊಂಡರು. ಅವನ ಸಹೋದರರಾದ ಅರ್ಜುನ ಮತ್ತು ಇತರರು ಯುದ್ಧದಲ್ಲಿ ತಮ್ಮ ಸ್ವಂತ ಶೌರ್ಯದಿಂದ ಗೆದ್ದದ್ದನ್ನು ಹೊರತುಪಡಿಸಿ ಏನನ್ನೂ ಕೇಳಲಿಲ್ಲ. ಕೃಷ್ಣರ ಮಾತುಗಳು ಪಾಂಡವರ ವಿರುದ್ಧ ನಡೆದ ಅನ್ಯಾಯಗಳ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವು. ಅವನು ಮುಕ್ತಾಯಗೊಳಿಸಿದಾಗ ಕೃಷ್ಣನ ಹಿರಿಯ ಸಹೋದರ ವಾಸುದೇವನು ತನ್ನ ಆಸನದಿಂದ ಎದ್ದು ಅವನ ಕಣ್ಣುಗಳು ಮೆಚ್ಚುಗೆಯಿಂದ ಹೊಳೆಯುತ್ತಿದ್ದವು. ನನ್ನ ಕಿರಿಯ ಸಹೋದರನ ಮಾತುಗಳಿಗೆ ನಾನು ಗೌರವ ಸಲ್ಲಿಸೋಣ. ಅವನು ಗೌರವದಿಂದ ತುಂಬಿದ ಧ್ವನಿಯನ್ನು ಪ್ರಾರಂಭಿಸಿದನು. ಅವನ ಭಾಷಣವು ವಿವೇಕ ಮತ್ತು ಸದ್ಗುಣದ ಗೌರವದಿಂದ ಗುರುತಿಸಲ್ಪಟ್ಟಿದೆ. ಶಾಂತ ಮತ್ತು ನಿಷ್ಪಕ್ಷಪಾತ ಮನೋಭಾವವನ್ನು ತೋರಿಸುತ್ತದೆ. ಸಭೆಯು ಚಪ್ಪಾಳೆ ತಟ್ಟಿತು. ಅವರ ಮುಖಗಳು ಕೃಷ್ಣನ ಮಾತುಗಳ ಗಂಭೀರತೆಯನ್ನು ಪ್ರತಿಬಿಂಬಿಸಿದವು. ಈ ಭವ್ಯವಾದ ಸನ್ನಿವೇಶದಲ್ಲಿ ವಿವಿಧ ರಾಜ್ಯಗಳ ಕುಲೀನರಿಂದ ಸುತ್ತುವರಿದ ಯುಧಿಷ್ಠಿರ ಮತ್ತು ಅವನ ಸಹೋದರರ ಭವಿಷ್ಯವು ಸಮತೋಲನದಲ್ಲಿ ತೂಗಾಡುತ್ತಿತ್ತು. ಶಾಂತಿ ಮತ್ತು ಸಾಮರಸ್ಯವನ್ನು ತರಲು ಒಟ್ಟುಗೂಡಿದ ಸಭೆಯ ಬುದ್ಧಿವಂತಿಕೆಗಾಗಿ ಕಾಯುತ್ತಿತ್ತು. ನೆರೆದಿದ್ದ ಜನರ ಮುಂದೆ ಬಾಲದೇವನು ನಿಂತಾಗ ಸಭೆಯ ಮೈದಾನದ ಮೇಲೆ ಸೂರ್ಯ ಮುಳುಗಿತು. ಆತನ ಧ್ವನಿಯು ಗಾಳಿಯಲ್ಲಿ ಚಿಮ್ಮಿತು. ಆತನ ಮಾತುಗಳ ಭಾರವನ್ನು ಸಭೆಯ ಮೂಲೆಗೂ ಹೊತ್ತಿತು. ನೀವೆಲ್ಲರೂ ಗಳನ ಹಿರಿಯ ಸಹೋದರನ ಭಾಷಣವನ್ನು ಕೇಳಿದ್ದೀರಿ. ಅವರು ಪ್ರಾರಂಭಿಸಿದರು. ಅವರ ಕಣ್ಣುಗಳು ಜನಸಂದಣಿಯನ್ನು ತುತ್ತು ಪ್ರಜ್ಞೆಯಿಂದ ನೋಡುತ್ತಿದ್ದವು. ಸದ್ಗುಣ ಮತ್ತು ವಿವೇಕದಿಂದ ಕೂಡಿದ ಭಾಷಣ. ಇದು ಯುಧಿಷ್ಠಿರ ಮತ್ತು ರಾಜ
ದುರ್ಯೋಧನ ಇಬ್ಬರಿಗೂ ಶಾಂತಿಯನ್ನು ತರುತ್ತದೆ. ಬಾಲದೇವನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಕುಂತಿಯ ಇಬ್ಬರು ಪುತ್ರರ ಚಿತ್ರವನ್ನು ಚಿತ್ರಿಸಿದವು. ಅವರು ತಮ್ಮ ಎದುರಾಳಿಗಾಗಿ ತಮ್ಮ ಅರ್ಧ ರಾಜ್ಯವನ್ನು ತ್ಯಾಗ ಮಾಡಲು ಸಿದ್ಧರಿದ್ದರು. ಧೃತರಾಷ್ಟ್ರನ ಪುತ್ರರು ಅರ್ಧ ರಾಜ್ಯವನ್ನು ತ್ಯಜಿಸಬೇಕು ಎಂದು ಅವರು ಘೋಷಿಸಿದರು ಮತ್ತು ಜಗಳವನ್ನು ಎಷ್ಟು ತೃಪ್ತಿಕರವಾಗಿ ಪರಿಹರಿಸಬಹುದು ಎಂದು ನಮ್ಮೊಂದಿಗೆ ಸಂತೋಷಪಡಬೇಕು. ಜನಸಮೂಹವು ಅವನ ಪ್ರತಿಯೊಂದು ಮಾತನ್ನು ಅವನ ಕೋರಿಕೆಯ ಹಿಂದಿನ ಪ್ರಾಮಾಣಿಕತೆಯನ್ನು ಅರಿತುಕೊಂಡು ಸ್ಥಗಿತಗೊಳಿಸಿತು. ಆದರೆ ಎಲ್ಲರಿಗೂ ಬಾಲದೇವನ ಮಾತುಗಳು ಮನದಟ್ಟಾಗಲಿಲ್ಲ. ಎದುರಾಳಿ ಪಕ್ಷವು ಉತ್ತಮವಾಗಿ ವರ್ತಿಸಿದರೆ ಶಾಂತಿಯುತ ಮತ್ತು ಸಂತೋಷವಾಗಬಹುದಾದ ಪ್ರಬಲ ವ್ಯಕ್ತಿಗಳ ಬಗ್ಗೆ ಮಾತನಾಡುವಾಗ ನೆರಳಿನಿಂದ ಒಂದು ವ್ಯಕ್ತಿ ಹೊರಹೊಮ್ಮಿದನು. ಅವನು ಸಿನ್ನಿಯ ಧೈರ್ಯಶಾಲಿ ಮಗ ದುರ್ಯೋಧನನ ನಿಷ್ಠಾವಂತ ಮಿತ್ರನಾಗಿದ್ದನು. ಅವನು ಬಲದೇವನ ಭಾಷಣವನ್ನು ಕಠಿಣ ವಾಗ್ದಂಡನೆಯೊಂದಿಗೆ ಖಂಡಿಸಿದಾಗ ಅವನ ಮುಖವು ಕೋಪದಿಂದ ತೀಗಿತು. ಎಂತಹ ಮೂರ್ಖತನ! ಅವನ ಧ್ವನಿಯು ತಿರಸ್ಕಾರದಿಂದ ತೊಟ್ಟಿಕ್ಕಿತು. ನಮ್ಮ ಅರ್ಧದಷ್ಟು ರಾಜ್ಯವನ್ನು ಬಿಟ್ಟುಕೊಡುವುದರಿಂದ ನಾವು ಶಾಂತಿಯಿಂದ ಬದುಕಲು ಸಾಧ್ಯವಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ? ನಾವು ಬಲವಾದ ಕೈಯಿಂದ ಸಿಂಹಾಸನವನ್ನು ಸ್ವಾಧೀನಪಡಿಸಿಕೊಂಡಿದ್ದೇವೆ ಮತ್ತು ಅದನ್ನು ಸುಲಭವಾಗಿ ಬಿಟ್ಟುಕೊಡಲಾಗುವುದಿಲ್ಲ. ದುರ್ಯೋಧನನ ಮಗನು ಎತ್ತರವಾಗಿ ನಿಂತಾಗ ಜನಸಮೂಹವು ಮೌನವಾಗಿ ನೋಡಿತು. ಅವನ ಕಣ್ಣುಗಳು ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ಬಾಲದೇವನು ಸಿನಿಯ ಮಗನ ಮಾತನ್ನು ಶಾಂತವಾಗಿ ಆಲಿಸಿದನು. ಅವನ ಅಭಿವ್ಯಕ್ತಿ ಅಸಲವಾಗಿತ್ತು. ಶಾಂತಿಯ ಮಾರ್ಗವು ಸುಲಭವಲ್ಲ ಎಂದು ಅವನಿಗೆ ತಿಳಿದಿತ್ತು, ಆದರೆ ಅದು ಪ್ರಯತ್ನಿಸಲು ಯೋಗ್ಯವಾಗಿದೆ ಎಂದು ಅವನು ನಂಬಿದ್ದನು. ನಾವು ಒಬ್ಬ ಸಂದೇಶವಾಹಕನನ್ನು ಕಳುಹಿಸೋಣ ಎಂದು ಅವನು ಸಲಹೆ ನೀಡಿದನು. ಅವನು ಭೀಷ್ಮನನ್ನು ಮತ್ತು ದ್ರೋಣನನ್ನು ಗೌರವದಿಂದ ವಂದಿಸುತ್ತಾನೆ ಮತ್ತು ವಿಚಿತ್ರವೀರ್ಯನ ಮಗನಿಗೆ ನಮ್ರತೆಯ ಮಾತುಗಳನ್ನು ಹೇಳುತ್ತಾನೆ. ಬಾಲದೇವನ ಯೋಜನೆಯ ಹಿಂದಿನ ಬುದ್ಧಿವಂತಿಕೆಯನ್ನು ಅರಿತ ಜನಸಮೂಹವು ಸಮ್ಮತಿಯಿಂದ ಗೊಳಗಿತು. ಸಭೆಯು ಚದುರಿದಂತೆ ಬಾಲದೇವನ ಮಾತಿನ ಭಾರವು ಗಾಳಿಯಲ್ಲಿ ತೂಗಾಡಿತು. ಶಾಂತಿಗಾಗಿ ಆತನ ಮನವಿಗೆ ಉತ್ತರ ಸಿಗುತ್ತದೆಯೇ ಅಥವಾ ಯುದ್ಧದ ಶಕ್ತಿಗಳು ಮತ್ತೊಮ್ಮೆ ಮೇಲುಗೈ ಸಾಧಿಸುತ್ತವೆಯೇ? ಸಮಯ ಮಾತ್ರ ಹೇಳುತ್ತದೆ. ಆದರೆ ಒಂದು ವಿಷಯ ಖಚಿತವಾಗಿತ್ತು: ಕುರುಗಳು ಮತ್ತು ಪಾಂಡವರ ಭವಿಷ್ಯವು ಅನಿಶ್ಚಿತವಾಗಿ ಸ್ಥಗಿತಗೊಂಡಿತ್ತು. ಸಭಾ ಮೈದಾನದ ಶಾಂತವಾದ ಮೂಲೆಯಲ್ಲಿ ಬಾಲದೇವನ ಮಾತುಗಳನ್ನು ದುರ್ಯೋಧನನ ಬಳಿಗೆ ಕೊಂಡೊಯ್ಯಲು ಒಬ್ಬ ಸಂದೇಶವಾಹಕನನ್ನು ಆಯ್ಕೆ ಮಾಡಲಾಯಿತು. ಅವನು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಹೋರಾಡುತ್ತಿರುವ ಬಣಗಳಿಗೆ ಶಾಂತಿಯನ್ನು ತರಲು ನಿರ್ಧರಿಸಿದನು. ಅವನು ಉರುಳುವ ಬೆಟ್ಟಗಳು ಮತ್ತು ಹಸಿರು ಕಾಡುಗಳ ಮೂಲಕ ಸವಾರಿ ಮಾಡುವಾಗ ಪ್ರಕಾಶಮಾನವಾದ ಭವಿಷ್ಯದ ಭರವಸೆಯನ್ನು ತನ್ನೊಂದಿಗೆ ಕೊಂಡೊಯ್ದನು. ದೂತನು ಹಸ್ತಿನಾಪುರದ ದ್ವಾರಗಳಿಗೆ ಆಗಮಿಸಿದನು. ಅಲ್ಲಿ ದುರ್ಯೋಧನನ ನಿಷ್ಠಾವಂತ ಪ್ರಜೆಗಳು ಅವನನ್ನು ಸ್ವಾಗತಿಸಲು ಕಾಯುತ್ತಿದ್ದರು. ಅವನು ತನ್ನ ಕುದುರೆಯನ್ನು ಕೆಳಗಿಳಿಸಿ ಅರಮನೆಯ ಬಳಿಗೆ ಬಂದನು. ಬಿಸಿಯಾದ ಸಭೆಯ ಮಧ್ಯದಲ್ಲಿ ಸತ್ಯಕಿ ಎತ್ತರವಾಗಿ ನಿಂತನು. ಅವನ ಮಾತುಗಳು ವಿಶ್ವಾಸದಿಂದ ತೊಟ್ಟಿಕ್ಕಿದವು. ಅವನು ಸದ್ಗುಣಶೀಲ ರಾಜ ಯುಧಿಷ್ಠಿರನ ಸಮಗ್ರತೆಯನ್ನು ಪ್ರಶ್ನಿಸಲು ಧೈರ್ಯ ಮಾಡಿದ ಭಾಷಣಕಾರನನ್ನು ನೇರವಾಗಿ ನೋಡಿದನು. ನೀವು ನಿಮ್ಮ ಹೃದಯವು ನಿರ್ದೇಶಿಸಿದಂತೆ ಮಾತನಾಡುತ್ತೀರಿ, ಅವನು ಹೇಳಿದನು. ಅವನ ಧ್ವನಿಯು ದೃಢವಾಗಿದೆ, ಆದರೆ ನಿರ್ದಯವಲ್ಲ. ನಿಮ್ಮ ಮಾತುಗಳು ನಿಮ್ಮ ಆತ್ಮದ ಸ್ವರೂಪವನ್ನು ಪ್ರತಿಬಿಂಬಿಸುತ್ತವೆ. ಸತ್ಯಕಿಯ ಕಣ್ಣುಗಳು ಕೋಣೆಯನ್ನು ದಿಟ್ಟಿಸಿ ನೋಡುತ್ತಿದ್ದವು. ತನ್ನ ಸುತ್ತಲೂ ನೆರೆದಿದ್ದವರ ಮುಖಗಳನ್ನು ತನ್ನತ್ತ ಸೆಳೆಯುತ್ತಿದ್ದವು. ಆತ ಧೈರ್ಯಶಾಲಿ ಮತ್ತು ಬಲಶಾಲಿ ಮನುಷ್ಯರನ್ನು ಕಂಡನು. ಅವರ ಹೃದಯಗಳು ಧೈರ್ಯ ಮತ್ತು ನಿಷ್ಠೆಯಿಂದ ತುಂಬಿದವು. ತದನಂತರ
ಆತ ಇತರರನ್ನು ನೋಡಿದನು. ಹೇಡಿಗಳು, ಅವರ ಹೃದಯಗಳು ಭಯ ಮತ್ತು ವಂಚನೆಯಿಂದ ತುಂಬಿದವು. ಮರದ ಮೇಲೆ 2 ಕೊಂಬೆಗಳಂತೆ ಅವು ಒಂದೇ ಮೂಲದಿಂದ ಬೆಳೆದವು. ಆದರೆ ಒಂದು ಹಣ್ಣು ಹುಟ್ಟಿತು ಮತ್ತು ಇನ್ನೊಂದು ಒಣಗಿದವು. ಸತ್ಯಕ್ಕೆ ನೋಟವು ಭಾಷಣಕಾರನ ಮೇಲೆ ನಿಂತಿತು. ಅವನ ಅಭಿವ್ಯಕ್ತಿ ಆಶಲವಾಯಿತು. ನಾನು ನಿನ್ನ ಮಾತುಗಳನ್ನು ಖಂಡಿಸುವುದಿಲ್ಲ, ಅವನು ಹೇಳಿದ. ಆದರೆ ಮೌನವಾಗಿ ಅವುಗಳನ್ನು ಕೇಳುವವರನ್ನು ನಾನು ಖಂಡಿಸುತ್ತೇನೆ. ಯುಧಿಷ್ಠಿರನ ವಿರುದ್ಧ ಇಷ್ಟು ಧೈರ್ಯದಿಂದ ಮಾತನಾಡಿದ ನಿನಗೆ ಮಾತನಾಡಲು ಹೇಗೆ ಅವಕಾಶ ನೀಡಬಹುದು? ಅವನು ನಿಲ್ಲಿಸಿದನು. ಅವನ ಧ್ವನಿಯು ಇನ್ನಷ್ಟು ತೀವ್ರವಾಯಿತು. ರಾಜನ ವಿರುದ್ಧ ಆಡಿದ ಡೈಸ್ ಆಟವನ್ನು ಸತ್ಯಕಿ ನೆನಪಿಸಿಕೊಂಡರು. ಬುದ್ಧಿವಂತ ಆಟಗಾರರು ಯುಧಿಷ್ಠಿರನಿಗೆ ಈ ಆಟದಲ್ಲಿ ಕೌಶಲ್ಯರಹಿತರಾಗಿ ಸವಾಲು ಹಾಕಿ ಮೋಸದಿಂದ ಗೆದ್ದಿದ್ದರು. ಅಂತಹ ವಿಜಯವನ್ನು ನ್ಯಾಯವೆಂದು ಪರಿಗಣಿಸಬಹುದೇ ಎಂದು ಸತ್ಯಕಿ ಕೇಳಿದನು. ಅವನ ಧ್ವನಿಯು ಸಭೆಯಾದ್ಯಂತ ಮೊಳಗಿತು. ಅವರು ರಾಜನ ಪ್ರಾಮಾಣಿಕತೆಯ ನಿಯಮಗಳನ್ನು ಅನುಸರಿಸಲು ಅವನ ಇಚ್ಛೆಯ ಲಾಭವನ್ನು ಪಡೆಯಲಿಲ್ಲವೇ? ಅವನು ಮಾತನಾಡುವಾಗ ಸತ್ಯಕಿಯ ಆಲೋಚನೆಗಳು ಸ್ವತಃ ಯುಧಿಷ್ಠಿರನ ಕಡೆಗೆ ತಿರುಗಿದವು. ರಾಜನು ತನ್ನ ಕರ್ತವ್ಯಗಳನ್ನು ಪೂರ್ಣವಾಗಿ ನಿರ್ವಹಿಸಿದನು. ಕಾಡಿನಲ್ಲಿ ವಾಸಿಸುವ ತನ್ನ ವಾಗ್ದಾನದಿಂದ ಮುಕ್ತನಾಗಿ ಈಗ ತನ್ನ ಪೂರ್ವಜರ ಸಿಂಹಾಸನವನ್ನು ಮರಳಿ ಪಡೆಯಲು ಅರ್ಹನಾಗಿದ್ದಾನೆ. ಆದರೂ ಅವನು ತನ್ನನ್ನು ತಾನು ವಿನಮ್ರಗೊಳಿಸಿಕೊಂಡನು. ತನಗೆ ನ್ಯಾಯವಾದದ್ದನ್ನು ಬೇಡಿಕೊಂಡನು. ಇದು ಹೇಗೆ? ಸತ್ಯಕಿ ಗಟ್ಟಿಯಾಗಿ ಕೇಳಿದಳು. ಒಬ್ಬರ ಶತ್ರುಗಳ ಮುಂದೆ ಭಿಕ್ಷೆ ಬೇಡುವುದು ಅಪವಿತ್ರ ಮತ್ತು ಕುಖ್ಯಾತವಲ್ಲವೇ? ಸಭೆಯು ಮೌನವಾಯಿತು. ಸತ್ಯಕಿಯ ಮಾತುಗಳು ಮುಳುಗುವವರೆಗೆ ಕಾಯುತ್ತಿದೆ ಎಂಬಂತೆ ನಂತರ ತನ್ನೊಳಗೆ ಹುರಿಯುತ್ತಿರುವ ತೀವ್ರವಾದ ದೃಢನಿಶ್ಚಯದೊಂದಿಗೆ ನಾನು ಯುಧಿಷ್ಠಿರನಿಗಾಗಿ ಹೋರಾಡುತ್ತೇನೆ. ಸಿಂಹಾಸನವನ್ನು ವಶಪಡಿಸಿಕೊಂಡವರನ್ನು ಬೇಡಿಕೊಳ್ಳಲು ನಾನು ನನ್ನ ಚೂಪಾದ ಬಾಣಗಳನ್ನು ಬಳಸುತ್ತೇನೆ. ಅವರು ಬುದ್ಧಿವಂತ ರಾಜನಿಗೆ ತಲೆಬಾಗದಿದ್ದರೆ ಅವರು ಮತ್ತು ಅವರ ಅನುಯಾಯಿಗಳು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ತೇಮ ಪ್ರದೇಶಗಳು ಎಂದು ಘೋಷಿಸಿದರು. ತನ್ನ ಒಡನಾಡಿಗಳಾದ ಅರ್ಜುನ, ಭೀಮ, ಧೃಷ್ಟದ್ಯುಮ್ನ ಮತ್ತು ಅವಳಿ ಸಹೋದರರಾದ ನಕುಲ ಮತ್ತು ಸಹದೇವರ ಬಗ್ಗೆ ಮಾತನಾಡುವಾಗ ಸಾತ್ಯಕಿಯ ಕಣ್ಣುಗಳು ತೀವ್ರವಾದ ಬೆಳಕಿನಿಂದ ಹೊಳೆಯುತ್ತಿದ್ದವು. ಈ ಯೋಧರನ್ನು ಯಾರು ತಡೆದುಕೊಳ್ಳಬಲ್ಲರು ಎಂದು ದೃಢವಿಶ್ವಾಸದಿಂದ ತುಂಬಿದ ತನ್ನ ಧ್ವನಿಯಲ್ಲಿ ಕೇಳಿದನು. ನಮಗೆ ನ್ಯಾಯವಾದದ್ದಕ್ಕಾಗಿ ಹುಟ್ಟಿನಿಂದ ಯುಧಿಷ್ಠಿರನಿಗೆ ಸೇರಿದ ಸಿಂಹಾಸನಕ್ಕಾಗಿ ನಾವು ಹೋರಾಡುತ್ತೇವೆ. ಅಂತಿಮ ಘೋಷಣೆಯೊಂದಿಗೆ ಸತ್ಯಕಿಯು ಅವನ ಹಣೆಬರಹವನ್ನು ಮತ್ತು ಅವನನ್ನು ವಿರೋಧಿಸಿದವರ ಹಣೆಬರಹವನ್ನು ಮೊಹರು ಮಾಡಿದನು. ಸೂರ್ಯನು ರಾಜ್ಯದ ಮೇಲೆ ಉದಯಿಸುತ್ತಿದ್ದಂತೆ ದ್ರುಪದನು ತನ್ನ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ಸ್ನೇಹಿತ ಅರ್ಜುನನೊಂದಿಗೆ ಸಮಾಲೋಚನೆಯಲ್ಲಿ ಕುಳಿತನು. ಕೌರವರ ವಿರುದ್ಧ ಮುಂಬರುವ ಯುದ್ಧದ ಬಗ್ಗೆ ಚರ್ಚಿಸುವಾಗ ಗಾಳಿಯು ಆತಂಕದಿಂದ ಕೂಡಿತ್ತು. ದುರ್ಯೋಧನನು ಸಿಂಹಾಸನವನ್ನು ತ್ಯಜಿಸಲು ನಿರಾಕರಿಸಿದ ಬಗ್ಗೆ ಮಾತನಾಡುವಾಗ ದ್ರುಪದನ ಕಣ್ಣುಗಳು ಸಂಕುಚಿತಗೊಂಡವು. ಅವನ ಧ್ವನಿಯು ದೃಢವಾದ ಧ್ವನಿಯನ್ನು ತೆರೆದುಕೊಂಡಿತು. ಅಯ್ಯೋ ಅರ್ಜುನ! ದ್ರುಪದನು ಹೇಳಿದನು. ದುರ್ಯೋಧನರು ತರ್ಕಕ್ಕೆ ಶರಣಾಗುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ತನ್ನ ಮಗನ ಮೇಲಿನ ಪ್ರೀತಿಯಿಂದ ಕುರುಡನಾಗಿದ್ದ ಅವನ ತಂದೆ ಧೃತರಾಷ್ಟ್ರನು ಈ ಮೂರ್ಖತನದಲ್ಲಿ ಅವನನ್ನು ಹಿಂಬಾಲಿಸುತ್ತಾನೆ. ಮತ್ತು ಭೀಷ್ಮ, ದ್ರೋಣ, ಕರ್ಣ ಮತ್ತು ಶಕುನಿ ಎಲ್ಲರೂ ತಮ್ಮ ಸ್ವಂತ ದೌರ್ಬಲ್ಯಗಳಿಂದ ಪ್ರಭಾವಿತರಾಗುತ್ತಾರೆ. ಅವಿವೇಕ, ಮೂರ್ಖತನ ಅಥವಾ ದುಷ್ಟತನ. ದ್ರುಪದನು ಮುಂದುವರಿಸಿದಂತೆ ಅರ್ಜುನನು ಶ್ರದ್ಧೆಯಿಂದ ಆಲಿಸಿದನು. ವಲ್ಲದೇವನ ಮಾತುಗಳು ನನಗೆ ಮಾರ್ಗದರ್ಶನ ನೀಡಿವೆ ಮತ್ತು ನಾವು ಆತನ ಸಲಹೆಯನ್ನು ಅನುಸರಿಸಬೇಕು ಎಂದು ನಾನು ನಂಬುತ್ತೇನೆ. ಆದರೆ ದುರ್ಯೋಧನನೊಂದಿಗೆ ವ್ಯವಹರಿಸುವಾಗ ನಾವು ಅವನನ್ನು ಸೌಮ್ಯವಾದ ಮಾತುಗಳಿಂದ ಬಂಧಿಸಬಾರದು. ಅವನು ದ್ವೇಷದಿಂದ ಬಳಲುತ್ತಿರುವ ಮನುಷ್ಯ ಮತ್ತು ಕಠಿಣವಾದ ಕ್ರಮಗಳು ಮಾತ್ರ ಅವನನ್ನು ತಲುಪುತ್ತವೆ. ದ್ರುಪದನು ತನ್ನ ಆಸನದಿಂದ ಎದ್ದು
ತನ್ನ ಕಣ್ಣುಗಳು ದೃಢನಿಶ್ಚಯದಿಂದ ಮಿಳುಗುತ್ತಿದ್ದವು. ನಾವು ಯುದ್ಧಕ್ಕೆ ಸಿದ್ಧವಾಗಬೇಕು. ನಮ್ಮ ಮಿತ್ರರಾದ ಸಾಲ್ಯ, ದುಷ್ಟಕೇತು, ಜಯತ್ಸೇನ ಮತ್ತು ಕೇಕಯರ ರಾಜಕುಮಾರರಿಗೆ ಸಂದೇಶವನ್ನು ಕಳುಹಿಸಿ ನಾವು ಕೌರವರನ್ನು ಒಟ್ಟಿಗೆ ಎದುರಿಸಲು ಅವರು ತಮ್ಮ ಸೈನ್ಯವನ್ನು ಒಟ್ಟುಗೂಡಿಸಲಿ. ಅವನು ಮಾತನಾಡುವಾಗ ಪೂರ್ವ ಸಮುದ್ರ ತೀರದ ಪಡೆಗಳನ್ನು ಒಟ್ಟುಗೂಡಿಸಲು ದೂತರನ್ನು ಕಳುಹಿಸಲಾಯಿತು. ಭಗದತ್ತ, ಆದಿತ್ಯ, ಅಹುಕಾ ಮತ್ತು ಮಲ್ಲರಗಾಶ ರಾಜರ ಪಟ್ಟಿ ಮುಂದುವರಿತು. ಬೃಹಂತ ಸೇನವಿಂದು ವಾಲಿಕ, ಮೊಜ್ಜಕೇಶ, ಸುಪರ್ವ, ಸುವಹು, ಪೌರವ, ಕರ್ಳವೇಸ್ತ, ನೀಲ, ವೀರಧರ್ಮನ್, ದುರ್ಜಯ, ದಂತವಕರುಕಿ, ಜನಮೇಜ, ಆಷಾದ, ವಾಯುವೇಗ, ಪೂರ್ವಪಾಲಿ, ಬುರಿತೇಜರ, ದೇವಕ ಮತ್ತು ಏಕಲೆಯ ಅವರ ಪುತ್ರರೊಂದಿಗೆ ಪಶ್ಚಿಮ ಸಮುದ್ರ ತೀರದ ರಾಜರ ಹೆಸರುಗಳನ್ನು ಕರೆಯಲಾಗುತ್ತಿತ್ತು. ಕ್ಷೇಮಮೂರ್ತಿ, ಕಂಬೋಜ, ಚಿಕಜತ್ಸೇನ ಮತ್ತು 5 ನದಿಗಳ ಪ್ರದೇಶದ ಆಡಳಿತಗಾರರು ಮತ್ತು ಅಂತಿಮವಾಗಿ ಪರ್ವತ ಪ್ರದೇಶಗಳ ಹೆಸರುಗಳನ್ನು ಜಾನಕಿ, ಸುಸಮನ್, ಮಣಿಮಪೋಟಿ, ಮತ್ಸ್ಯಕ, ದೃಷ್ಟಕೇತು, ಪೌಂದರ, ದಂಡದಾರ, ಹತ್ಸೇನ, ಅಪರಾಜಿತ, ನಿಷಾದ, ಶ್ರೇಣಿಮತ್, ವಾಸುಮತ್ ಮತ್ತು ವಾಹು ಎಂದು ಹೆಸರಿಸಿ ದ್ರುಪದದ ಧ್ವನಿಯು ಮೊಳಗಿತ್ತು. ಸೂರ್ಯನು ಆಕಾಶದಲ್ಲಿ ಎತ್ತರಕ್ಕೆ ಏರಿದಾಗ ದ್ರುಪದನ ಮಾತುಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಇದು ನಮ್ಮ ಯೋಜನೆಯಾಗಲಿ. ಈ ರಾಜರು ನಮ್ಮೊಂದಿಗೆ ಸೇರಿಕೊಳ್ಳುವಂತೆ ನಾವು ಅವರಿಗೆ ಸಂದೇಶವನ್ನು ಕಳುಹಿಸುವ. ಸೂರ್ಯನು ವಿರಾಟ ರಾಜ್ಯದ ಮೇಲೆ ಮುಳುಗಿ ಗಲಭೆಯ ನಗರದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದನು. ನ್ಯಾಯಯುತ ಮತ್ತು ಬುದ್ಧಿವಂತ ಆಡಳಿತಗಾರನಾದ ರಾಜ ವಿರಾಟನು ತನ್ನ ವಿಶಾಲವಾದ ಸಭಾಂಗಣದಲ್ಲಿ ತನ್ನ ಸಲಹೆಗಾರರು ಮತ್ತು ಕುಲೀನರಿಂದ ಸುತ್ತುವರಿದಿದ್ದನು. ಪೂಜ್ಯ ಋಷಿ ಮತ್ತು ಸಲಹೆಗಾರನಾದ ಕೃಷ್ಣನು ಅವನ ಮುಂದೆ ನಿಂತನು. ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಕೃಷ್ಣನು, ಮಹಾರಾಜರೇ, ಈ ಲೋಕಗಳು ಸೋಮಕರ ಬುಡಕಟ್ಟು ಜನಾಂಗದ ಮುಖ್ಯಸ್ಥನಿಗೆ ಅರ್ಹವಾಗಿವೆ ಮತ್ತು ಪಾಂಡುವಿನ ಮಗ ಯುಧಿಷ್ಠಿರನ ಅಪರಿಮಿತ ಶಕ್ತಿಯ ಹಿತಾಸಕ್ತಿಗಳನ್ನು ಉತ್ತೇಜಿಸಲು ಲೆಕ್ಕ ಹಾಕಲಾಗಿದೆ. ನಾವು ರಾಜಕೀಯ ಮಾರ್ಗವನ್ನು ಹುಡುಕುತ್ತಿರುವಾಗ ಇದು ನಮ್ಮ ಮೊದಲ ಕರ್ತವ್ಯವಾಗಿದೆ. ಇಲ್ಲದಿದ್ದರೆ ವರ್ತಿಸುವ ವ್ಯಕ್ತಿಯು ದೊಡ್ಡ ಮೂರ್ಖನಾಗಿರುತ್ತಾನೆ ಎಂದು ಹೇಳಿದನು. ಕೃಷ್ಣನ ಮಾತುಗಳು ರಾಜತಾಂತ್ರಿಕತೆ ಮತ್ತು ಚಾತುರ್ಯದಿಂದ ತುಂಬಿವೆ, ಆದರೆ ಅವನ ಶಾಂತ ಬಾರ್ಯದ ಅಡಿಯಲ್ಲಿ ತುತ್ತು ಮತ್ತು ಉದ್ದೇಶದ ಭಾವವು ಸುಟ್ಟು ಹೊಳಿತು. ರಾಜ ವಿರಾಟನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಕೃಷ್ಣನ ಮುಖವನ್ನು ಎಂದಿಗೂ ಬಿಡಲಿಲ್ಲ. ಬುದ್ಧಿವಂತ ಋಷಿಯು ತನ್ನ ಪರವಾಗಿ ಮಾತ್ರವಲ್ಲ, ಕುರುವರ ಜೊತೆಯಲ್ಲಿ ಭವ್ಯವಾದ ವಿವಾಹ ಸಮಾರಂಭಕ್ಕೆ ಆಹ್ವಾನಿಸಲ್ಪಟ್ಟ ಪಾಂಡವರ ಬಗ್ಗೆಯೂ ಮಾತನಾಡುತ್ತಾನೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಈಗ ಮದುವೆ ಮುಗಿದ ನಂತರ ಮನೆಗೆ ಮರಳುವ ಸಮಯ ಮತ್ತು ಭಾರವಾದ ಹೃದಯದಿಂದ ಕೃಷ್ಣನು ತನ್ನ ಧ್ವನಿಯನ್ನು ಸ್ಥಿರವಾಗಿ ಮತ್ತು ಭರವಸೆಯಿಂದ ಮುಂದುವರಿಸಿದನು. ಕುರು ಮತ್ತು ಪಾಂಡುಗಳೆರಡರೊಂದಿಗಿನ ನಮ್ಮ ಸಂಬಂಧವು ಸಮಾನವಾಗಿದೆ. ಈ 2 ಪಕ್ಷಗಳು ಪರಸ್ಪರ ಹೇಗೆ ವರ್ತಿಸಿದರೂ ಮದುವೆಯ ಸಂದರ್ಭದಲ್ಲಿ ನಿಮ್ಮನ್ನು ಮತ್ತು ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಲಾಗಿದೆ. ಮದುವೆಯನ್ನು ಈಗ ಆಚರಿಸಲಾಗಿರುವುದರಿಂದ ನಾವು ಸಂತೋಷದಿಂದ ಮನೆಗೆ ಹೋಗೋಣ. ಅವನು ವಿರಾಮಗೊಳಿಸಿದನು. ಅವನ ಕಣ್ಣುಗಳು ಇನ್ನೂ ಏನನ್ನಾದರೂ ಹುಡುಕುತ್ತಿರುವಂತೆ ಕೋಣೆಯನ್ನು ಸ್ಕ್ಯಾನ್ ಮಾಡುತ್ತಿವೆ. ಆದರೆ ಅವನು ಒತ್ತಿ ಹೇಳಿದ, ನಮ್ಮ ಕರ್ತವ್ಯವು ಸ್ಪಷ್ಟವಾಗಿದೆ. ಪಾಂಡವರ ಹಿತದೃಷ್ಟಿಯಿಂದ ನಾವು ಕುರುಗಳಿಗೆ ಸಂದೇಶವನ್ನು ಕಳುಹಿಸಬೇಕು. ಧೃತರಾಷ್ಟ್ರನ ಮಗ ದುರ್ಯೋಧನನು ನ್ಯಾಯಯುತವಾದ ಷರತ್ತುಗಳ ಮೇಲೆ ಶಾಂತಿ ಸ್ಥಾಪಿಸಿದರೆ ಕುರುಗಳು ಮತ್ತು ಪಾಂಡುಗಳ ನಡುವಿನ ಸಹೋದರತ್ವವು ಯಾವುದೇ ಹಾನಿಯನ್ನು ಉಂಟುಮಾಡುವುದಿಲ್ಲ. ಆದರೆ ಅವನು ನಿರಾಕರಿಸಿದರೆ ನಾವು ಇತರರನ್ನು ನಮ್ಮ ಸಹಾಯಕ್ಕೆ ಕರೆಸಿಕೊಳ್ಳಬೇಕು. ಕೃಷ್ಣನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಯಾವುದೇ ಅನುಮಾನ ಅಥವಾ ಹಿಂಜರಿಕೆಗೆ ಅವಕಾಶ ನೀಡಲಿಲ್ಲ. ರಾಜ ವಿರಾಟನು ಗಂಭೀರವಾಗಿ ತಲೆಯಾಡಿಸಿದನು. ಅವನ ಮನಸ್ಸು ಸಿದ್ಧವಾಯಿತು. ತನ್ನ ರಾಜ್ಯದ ಭವಿಷ್ಯ ಮತ್ತು ಭೂಮಿಯಲ್ಲಿನ ಅಧಿಕಾರದ ಸಮತೋಲನದಲ್ಲಿದೆ ಎಂದು ಅವನಿಗೆ ತಿಳಿದಿತ್ತು. ಸೌಮ್ಯವಾದ ನಗುವಿನೊಂದಿಗೆ ಅವನು ಕೃಷ್ಣನನ್ನು ತನ್ನ ಅನುಯಾಯಿಗಳು ಮತ್ತು ಸಂಬಂಧಿಕರೊಂದಿಗೆ ದ್ವಾರಕಾಕ್ಕೆ ಕಳುಹಿಸಿದನು. ಅವರು ಹೊರಟು ಹೋದಾಗ
ರಾಜ ವಿಲಾತನು ಯುಧಿಷ್ಠಿರ ಮತ್ತು ದೃಶ್ಯವನ್ನು ನೋಡುತ್ತಿದ್ದ ಅವನ ಸಹೋದರರ ಕಡೆಗೆ ತಿರುಗಿದನು. ನಾವು ಯುದ್ಧಕ್ಕೆ ಸಿದ್ಧವಾಗೋಣ ಎಂದು ರಾಜ ವಿಲಾತನು ತನ್ನ ಧ್ವನಿಯಲ್ಲಿ ದೃಢವಾಗಿ ಹೇಳಿದನು. ನಾವು ನಮ್ಮ ಸೈನ್ಯವನ್ನು ಒಟ್ಟುಗೂಡಿಸಿ ಕುರುಗಳ ವಿರುದ್ಧ ಬಲವಾಗಿ ನಿಲ್ಲಬೇಕು. ಮತ್ತು ಇದರೊಂದಿಗೆ ಸಿದ್ಧತೆಗಳು ಶ್ರದ್ಧೆಯಿಂದ ಪ್ರಾರಂಭವಾದವು. ಎಲ್ಲಾ ರಾಜರ ಬಳಿಗೆ ಸಂದೇಶವಾಹಕರನ್ನು ಕಳುಹಿಸಲಾಯಿತು ಮತ್ತು ರಾಜ ದ್ರುಪದನು ರಾಜ ವಿರಾಟ ಮತ್ತು ಪಾಂಡವರೊಂದಿಗೆ ಸೈನ್ಯವನ್ನು ಸೇರಿಕೊಂಡನು. ಒಟ್ಟುಗೂಡಿದ ಸೈನ್ಯಗಳ ಸುದ್ದಿ ಹರಡುತ್ತಿದ್ದಂತೆ ದೇಶವು ಉತ್ಸಾಹ ಮತ್ತು ಮುನ್ಸೂಚನೆಯ ಗಾಳಿಯಿಂದ ತುಂಬಿತ್ತು. ಭೂಮಿಯ ಆಡಳಿತಗಾರರು ಎರಡು ಬದಿಗೆ ಗುಂಪುಗೂಡಿದರು. ಅವರ ಹೃದಯಗಳು ಭಾರವಾಗಿದ್ದವು. ಬುದ್ಧಿವಂತ ಮತ್ತು ಪೂಜ್ಯ ರಾಜನಾದ ದ್ರುಪದನ ಆಸ್ಥಾನದಲ್ಲಿ ಗಂಭೀರವಾದ ಚರ್ಚೆ ನಡೆಯಿತು. ದ್ರುಪದನು ತನ್ನ ಅಸಾಧಾರಣ ತಿಳುವಳಿಕೆ ಮತ್ತು ವಯಸ್ಸಿಗೆ ಹೆಸರುವಾಸಿಯಾಗಿದ್ದ ತನ್ನ ವಿದ್ವಾಂಸ ಬ್ರಾಹ್ಮಣ ಪುರೋಹಿತನನ್ನು ಭೇಟಿಯಾದನು. ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಸಲಹೆ ನೀಡಲು ಪುರೋಹಿತನನ್ನು ಕರೆಸಲಾಯಿತು. ದ್ರುಪದನು ಪ್ರಾರಂಭಿಸಿದನು. ಎಲ್ಲಾ ಜೀವಿಗಳಲ್ಲಿ ಬುದ್ಧಿವಂತರು ಶ್ರೇಷ್ಠರು ಮತ್ತು ಬುದ್ಧಿವಂತರಲ್ಲಿ ಪುರುಷರಿಗೆ ವಿಶೇಷ ಸ್ಥಾನವಿದೆ. ಮನುಷ್ಯರಲ್ಲಿ 2 ಬಾರಿ ಜನಿಸಿದವರು ಎದ್ದು ಕಾಣುತ್ತಾರೆ. ಪವಿತ್ರ ವಿಧಿಗಳಿಗೆ ಒಳಗಾದವರು ಮತ್ತು ಜ್ಞಾನದ ಅನ್ವೇಷಣೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು. ಅವನು ವಿರಾಮಗೊಳಿಸಿದನು. ಅವನ ಕಣ್ಣುಗಳು ಪುರೋಹಿತನ ಮೇಲೆ ಗಮನವನ್ನು ಕೇಂದ್ರೀಕರಿಸಿದ್ದವು. ಪೂಜ್ಯರೇ, ನೀವು ತಿಳುವಳಿಕೆಯ ಪರಾಕಾಷ್ಠೆಯಲ್ಲಿದ್ದೀರಿ. ದ್ರುಪದ ಮುಂದುವರಿಸಿದ, ನಿಮ್ಮ ವಯಸ್ಸು ಮತ್ತು ಕಲಿಕೆ ನಿಮ್ಮ ಬುದ್ಧಿಶಕ್ತಿಯೊಂದಿಗೆ ಮಾತ್ರ ಹೊಂದಾಣಿಕೆಯಾಗುತ್ತವೆ. ಇದು ಅಂಗಿರರ ಮಗನಾದ ಮಹಾನ್ ಶುಕ್ರ ಅಥವಾ ಬೃಹಸ್ಪತಿಯ ಬುದ್ಧಿಶಕ್ತಿಯೊಂದಿಗೆ ಪೈಪೋಟಿ ನೀಡುತ್ತದೆ. ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಮತ್ತು ಪಾಂಡವರ ಶ್ರೇಷ್ಠ ರಾಜನಾದ ಯುಧಿಷ್ಠಿರನ ನಿಜವಾದ ಪಾತ್ರದ ಬಗ್ಗೆ ನಿಮ್ಮ ಗ್ರಹಿಕೆಯಿಂದ ನೀವು ಮಾನವ ಸ್ವಭಾವದ ಆಳವಾದ ಜ್ಞಾನವನ್ನು ಹೊಂದಿದ್ದೀರಿ ಎಂಬುದಕ್ಕೆ ಸಾಕ್ಷಿಯಾಗಿದೆ. ನಂತರ ಯುಧಿಷ್ಠಿರನ ಪತನಕ್ಕೆ ಕಾರಣವಾದ ಸನ್ನಿವೇಶಗಳನ್ನು ದ್ರುಪದನು ಬಹಿರಂಗಪಡಿಸಿದನು. ಧೃತರಾಷ್ಟ್ರನ ಪೂರ್ಣ ಜ್ಞಾನದಿಂದಲೇ ಶಕುನಿ ಸದ್ಗುಣಶೀಲ ರಾಜನನ್ನು ಮೋಸಗೊಳಿಸಿದನು. ದಾಳಗಳ ಆಟದಲ್ಲಿ ತನ್ನ ನಿಷ್ಕಪಟತೆಯನ್ನು ಬಳಸಿಕೊಂಡನು. ವಿದುರನ ಎಚ್ಚರಿಕೆಗಳ ಹೊರತಾಗಿಯೂ ಧೃತರಾಷ್ಟ್ರನು ತನ್ನ ಮಗನ ಸಲಹೆಯನ್ನು ಅನುಸರಿಸಲು ನಿರ್ಧರಿಸಿದನು. ಹೀಗಾಗಿ ಪಾಂಡವರನ್ನು ಅವರ ನ್ಯಾಯಯುತ ರಾಜ್ಯದಿಂದ ವಂಚಿಸಲಾಯಿತು. ದ್ರುಪದನು ಗಂಭೀರವಾದ ಅಭಿವ್ಯಕ್ತಿಯೊಂದಿಗೆ ಪುರೋಹಿತನ ಕಡೆಗೆ ತಿರುಗಿದನು. ನೀವು ಧೃತರಾಷ್ಟ್ರನಿಗೆ ನೀತಿಯ ಮಾತುಗಳನ್ನು ಹೇಳಿದರೆ ನೀವು ಅವನ ಸೈನಿಕರ ಹೃದಯಗಳನ್ನು ಗೆಲ್ಲುತ್ತೀರಿ. ವಿದುರನೂ ಸಹ ನಿಮ್ಮ ಮಾತುಗಳನ್ನು ಬಳಸಿ ಕೌರವರಿಗೆ ನಿಷ್ಠರಾಗಿರುವ ಭೀಷ್ಮ, ದ್ರೋಣ ಮತ್ತು ಕೃಪಾ ವಿರುದ್ಧ ತಿರುಗುತ್ತಾನೆ. ಅಧಿಕಾರಿಗಳು ವಿಭಜನೆಗೊಂಡಾಗ ಮತ್ತು ಹೋರಾಟಗಾರರು ದುರ್ಬಲರಾದಾಗ ನಮ್ಮ ಶತ್ರುಗಳು ತಮ್ಮ ನೆಲೆಯನ್ನು ಮರಳಿ ಪಡೆಯಲು ಅವಕಾಶವನ್ನು ಬಳಸಿಕೊಳ್ಳುತ್ತಾರೆ. ದ್ರುಪದನ ಕಣ್ಣುಗಳು ದೃಢನಿಶ್ಚಯದ ಸಂಕೇತದಿಂದ ಹೊಳೆಯುತ್ತಿದ್ದವು. ನೀವು ಪಾಂಡವರ ರಾಯಭಾರಿಯಾಗಿ ಕುರುಗಳ ನಗರವಾದ ಹಸ್ತಿನಾಪುರಕ್ಕೆ ಹೋಗಬೇಕು. ಪುಷ್ಯ ಮತ್ತು ಜಯರ ಆಶ್ರಯದಲ್ಲಿ ನಿಮ್ಮ ನಿರ್ಗಮನದ ಸಮಯದಲ್ಲಿ ನೀವು ಯುಧಿಷ್ಠಿರನ ಪುತ್ರರ ಕಲ್ಯಾಣವನ್ನು ಉತ್ತೇಜಿಸಲು ಸಾಧ್ಯವಾಗುತ್ತದೆ. ದ್ರುಪದನು ಹೇಳಿದ ಮಾತುಗಳಿಂದ ಪ್ರೇರಿತರಾದ ಪುರೋಹಿತನು ಉದ್ದೇಶಪೂರ್ವಕವಾಗಿ ತನ್ನ ಕರ್ತವ್ಯಕ್ಕೆ ಹೊರಟನು. ಪ್ರತಿಯೊಬ್ಬರೂ ರಾಜಕೀಯ ಮತ್ತು ರಾಜತಾಂತ್ರಿಕ ತತ್ವಗಳನ್ನು ಚೆನ್ನಾಗಿ ತಿಳಿದಿರುವ ಶಿಷ್ಯರ ತಂಡದೊಂದಿಗೆ ಅವನು ಪ್ರಯಾಣಿಸಿದನು. ಅವರು ಹಸ್ತಿನಾಪುರದ ಕಡೆಗೆ ಸಾಗುತ್ತಿರುವಾಗ ಆ ವಿದ್ವಾಂಸ ಬ್ರಾಹ್ಮಣನು ಕೌರವರ ಹೃದಯದಲ್ಲಿ ಬದಲಾವಣೆಯನ್ನು ತರುವ ಮತ್ತು ದೇಶಕ್ಕೆ ನ್ಯಾಯವನ್ನು ಪುನರುಸ್ಥಾಪಿಸುವ ಭರವಸೆಯಿಂದ ತುಂಬಿದ್ದನು. ಪ್ರಯಾಣವು ದೀರ್ಘ ಮತ್ತು ಕಷ್ಟದಾಯಕವಾಗಿತ್ತು. ಆದರೆ ದ್ರುಪದನ ಮಾತುಗಳು ಪುರೋಹಿತನೊಳಗೆ ಬೆಂಕಿಯನ್ನು ಹೊತ್ತಿಸಿದವು. ತನ್ನ ಕೆಲಸವು ಸುಲಭವಲ್ಲ ಎಂದು ಅವನಿಗೆ ತಿಳಿದಿತ್ತು, ಆದರೆ ಅವನು ದೃಢನಿಶ್ಚಯದವನಾಗಿದ್ದನು. ದ್ವಾರಕಾ ನಗರದಲ್ಲಿ ಮುಂಬರುವ ಯುದ್ಧದ ಬಗ್ಗೆ ವಿವಿಧ ದೇಶಗಳ ರಾಜರಿಗೆ ತಿಳಿಸಲು ದೂತರನ್ನು ಕಳುಹಿಸಲಾಯಿತು. ಏತನ್ಮಧ್ಯೆ ಕುಂತಿ ಮತ್ತು ಪಾಂಡುಗಳ ಮಗ ಅರ್ಜುನನು ತನ್ನ ಸಹಚರರೊಂದಿಗೆ ದ್ವಾರಕಾಕ್ಕೆ ಹೊರಟನು.
ಅವರು ಸುಂದರವಾದ ನಗರವಾದ ಅನರ್ಥಕ್ಕೆ ಆಗಮಿಸಿದಾಗ ಕೃಷ್ಣನು ನಿದ್ರಿಸುತ್ತಿರುವುದನ್ನು ಕಂಡರು. ಹಸ್ತಿನಾಪುರದ ರಾಜಕುಮಾರನಾದ ದುರ್ಯೋಧನನು ಕೋಣೆಯೊಳಗೆ ಪ್ರವೇಶಿಸಿದನು. ಅವನ ಹಿಂದೆ ಅರ್ಜುನನು ಬಂದನು. ಅರ್ಜುನನು ಹಾಸಿಗೆಯ ಹಿಂಭಾಗದಲ್ಲಿ ತಲೆಬಾಗಿ ಬಾರಿದನು ಮತ್ತು ಅವನ ಕೈಗಳನ್ನು ಸೇರಿಸಿದನು. ಕೃಷ್ಣನು ಎಚ್ಚರವಾದಾಗ ಅವನು ಮೊದಲು ಅರ್ಜುನನ ಮೇಲೆ ತನ್ನ ಕಣ್ಣುಗಳನ್ನು ಹಾಕಿದನು ಮತ್ತು ನಂತರ ಅವರ ಪ್ರಯಾಣದ ಬಗ್ಗೆ ವಿಚಾರಿಸಿದನು. ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ನಂತರ ಕೃಷ್ಣನು ಅವರ ಭೇಟಿಯ ಉದ್ದೇಶವನ್ನು ಕೇಳಿದನು. ದುರ್ಯೋಧನನು ಹರ್ಷಚಿತ್ರದಿಂದ ಕೃಷ್ಣರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಮುಂಬರುವ ಯುದ್ಧದಲ್ಲಿ ತನ್ನ ಸಹಾಯವನ್ನು ನೀಡುವುದು ತನಗೆ ಯೋಗ್ಯವಾಗಿದೆ ಎಂದು ಹೇಳಿದನು. ಇಬ್ಬರು ಸ್ನೇಹಿತರು ಮತ್ತು ತಾನು ಮೊದಲು ದ್ವಾರಕೆಗೆ ಬಂದಿದ್ದೇನೆ ಎಂದು ಅವನು ಕೃಷ್ಣನಿಗೆ ನೆನಪಿಸಿದನು. ದೃಶ್ಯವನ್ನು ನೋಡುತ್ತಾ ಅರ್ಜುನನು ತನ್ನ ಹಿಂದೆ ಮೌನವಾಗಿ ನಿಂತರು. ಅದಕ್ಕೆ ಕೃಷ್ಣನು, ದುರ್ಯೋಧನನೇ ಮೊದಲು ಬಂದಿದ್ದರೂ ತಾನು ಅರ್ಜುನನನ್ನು ತನ್ನ ಮುಂದೆ ನೋಡಿದ್ದೇನೆ ಎಂದು ಉತ್ತರಿಸಿದನು. ಶಿಷ್ಟಾಚಾರದ ನಿಯಮಗಳ ಪ್ರಕಾರ ಕಿರಿಯ ವಯಸ್ಸಿನವರಿಗೆ ಮೊದಲ ಆಯ್ಕೆ ಇರಬೇಕು. ಆದ್ದರಿಂದ ಕೃಷ್ಣನು ನಾರಾಯಣರು ಎಂದು ಕರೆಯಲ್ಪಡುವ 10 ಕೋಟಿ ಸಂಖ್ಯೆಯ ದೊಡ್ಡ ದನಗಾರಿಗಳನ್ನು ಅವರಲ್ಲಿ ಒಬ್ಬರ ಬಳಿಗೆ ಕಳುಹಿಸಲು ಮತ್ತು ಅವನ ಪಕ್ಕವನ್ನು ತೆಗೆದುಕೊಳ್ಳಲು ಮುಂದಾದನು. ಅವನು ತನ್ನ ತೋಳುಗಳನ್ನು ಕೆಳಗಿಳಿಸಿ ಇನ್ನೊಬ್ಬರ ಬಳಿಗೆ ಹೋಗುತ್ತಾನೆ. ಕುಂತಿಯ ಮಗನಾದ ಧನಂಜಯನಿಗೆ ಮೊದಲು ಆಯ್ಕೆ ಮಾಡುವ ಹಕ್ಕನ್ನು ನೀಡಲಾಯಿತು. ಸ್ವಲ್ಪ ಚರ್ಚೆಯ ನಂತರ ಅವನು ಯುದ್ಧಭೂಮಿಯಲ್ಲಿ ಹೋರಾಡದಿರಲು ನಿರ್ಧರಿಸಿದ ಕೃಷ್ಣನನ್ನು ಆಯ್ಕೆ ಮಾಡಿದನು. ಮತ್ತೊಂದೆಡೆ ದುರ್ಯೋಧನನು ನಾರಾಯಣರ ಇಡೀ ಸೈನ್ಯವನ್ನು ತನಗಾಗಿ ಆಯ್ಕೆ ಮಾಡಿಕೊಂಡನು. ದುರ್ಯೋಧನನು ಆ ಅಸಾಧಾರಣ ಸೈನ್ಯವನ್ನು ಪಡೆದ ತಕ್ಷಣ ಅವನು ಕೃತವರ್ಮನ ಬಳಿಗೆ ಹೋಗಿ ತನ್ನ ಬೆಂಬಲವನ್ನು ಪಡೆದುಕೊಂಡನು. ಆತನು ಅವನಿಗೆ ಅಕ್ಷೋಹಿಣಿಯ ಸಂಖ್ಯೆಯ ಸೈನ್ಯವನ್ನು ನೀಡಿದನು. ಈ ಹೊಸ ಸೈನ್ಯದೊಂದಿಗೆ ಹಸ್ತಿನಾಪುರದ ರಾಜಕುಮಾರನು ಹೊಸ ಆತ್ಮವಿಶ್ವಾಸದಿಂದ ಹೊರಟನು. ದುರ್ಯೋಧನನು ಹೊರಟು ಹೋದ ನಂತರ ಕೃಷ್ಣನು ಅರ್ಜುನನನ್ನು ಉದ್ದೇಶಿಸಿ ಯುದ್ಧಭೂಮಿಯಲ್ಲಿ ಹೋರಾಡಲು ಅವನನ್ನು ಏಕೆ ಆಯ್ಕೆ ಮಾಡಿದನೆಂದು ಕೇಳಿದನು. ಅರ್ಜುನನು ತನ್ನ ಶತ್ರುಗಳನ್ನು ಮಾತ್ರ ಕೊಲ್ಲುವ ಕೃಷ್ಣನ ಸಾಮರ್ಥ್ಯವನ್ನು ತಾನು ಪ್ರಶ್ನಿಸುತ್ತಿಲ್ಲ ಎಂದು ಉತ್ತರಿಸಿದನು. ಬದಲಿಗೆ ಕೃಷ್ಣನು ತನ್ನ ಸಾರಥಿಯಾಗಿ ಮತ್ತು ತನ್ನ ಕಾರಿನ ಚಾಲಕರಾಗಬೇಕೆಂದು ಬಯಸಿದನು. ಇದರಿಂದ ಅವನು ತನ್ನ ದೀರ್ಘಕಾಲದ ಖ್ಯಾತಿಯ ಬಯಕೆಯನ್ನು ಪೂರೈಸಬಲ್ಲನು. ಕೃಷ್ಣನು ಅರ್ಜುನನ ಸಾರಥಿಯಾಗಿ ಕಾರ್ಯನಿರ್ವಹಿಸಲು ಒಪ್ಪಿಕೊಂಡನು ಮತ್ತು ಸಂತೋಷದ ಹೃದಯದಿಂದ ಇಬ್ಬರೂ ದಶರ ವಂಶದ ಹೂವಿನೊಂದಿಗೆ ಯುಧಿಷ್ಠಿರನ ಕಡೆಗೆ ಹೊರಟರು. ಸೂರ್ಯನು ಭಾರತ ಸಾಮ್ರಾಜ್ಯದ ವಿಶಾಲ ವಿಸ್ತಾರದ ಮೇಲೆ ಮುಳುಗುತ್ತಿದ್ದಾಗ ಮದ್ರದ ರಾಜನಾದ ಸಾಲ್ಯನು ತನ್ನ ಬೃಹತ್ ಸೈನ್ಯವನ್ನು ಪಾಂಡವರ ಶಿಬಿರದ ಕಡೆಗೆ ಮುನ್ನಡೆಸಿದನು. ಅವನ ಪಡೆಗಳು ಸಾವಿರಾರು ಸಂಖ್ಯೆಯಲ್ಲಿದ್ದವು ಮತ್ತು ಅವರ ರಕ್ಷಾಕವಚವು ಮಸುಕಾಗುತ್ತಿರುವ ಬೆಳಕಿನಲ್ಲಿ ಮಳೆಬಿಲ್ಲಿನ ಬಣ್ಣದಂತೆ ಹೊಳೆಯಿತು. ಅವರು ತಮ್ಮ ಗಮ್ಯಸ್ಥಾನದ ಕಡೆಗೆ ಸಾಗುತ್ತಿರುವಾಗ ಅವರ ಪಾದಗಳ ಕೆಳಗೆ ಭೂಮಿಯು ನಡುಗುತ್ತಿತ್ತು. ಸಾಲ್ಯನ ಆಗಮನದ ಸುದ್ದಿ ದುರ್ಯೋಧನನಿಗೆ ತಲುಪುತ್ತಿದ್ದಂತೆ ಅವನು ತನ್ನ ತಾಯಿಯ ಚಿಕ್ಕಪ್ಪನನ್ನು ಬಹಳ ಸಂಭ್ರಮದಿಂದ ಸ್ವಾಗತಿಸಲು ಆತುರಪಟ್ಟನು. ಅವನು ಭೇಟಿ ನೀಡುವ ರಾಜನ ಮನರಂಜನೆಗಾಗಿ ಸುಂದರವಾದ ಸ್ಥಳಗಳಲ್ಲಿ ಹೂಮಾಲೆಗಳು, ಮಾಂಸ ಮತ್ತು ಆರಿದ ವೈನ್ಗಳಿಂದ ತುಂಬಿದ ವಿಸ್ತಾರವಾದ ಮಂಟಪಗಳನ್ನು ನಿರ್ಮಿಸಿದನು. ದುರ್ಯೋಧನನ ಸೇವಕರು ಸಾಲ್ಯನನ್ನು ದೇವರಂತೆ ಸ್ವಾಗತಿಸಿದರು ಮತ್ತು ಅವನನ್ನು ಆಕಾಶದ ಹಿಮ್ಮೆಟ್ಟುವಿಕೆಯಂತೆ ಹೊಳೆಯುವ ಮನರಂಜನೆಯ ಮನೆಗೆ ಕರೆದೊಯ್ಯಲಾಯಿತು. ಸ್ವಾಗತದಿಂದ ಸಾಲ್ಯನು ಸಂತೋಷಗೊಂಡನು ಮತ್ತು ಈ ಸ್ಥಳಗಳನ್ನು ಸಿದ್ಧಪಡಿಸಿದ ಜನರು ಎಲ್ಲಿದ್ದಾವೆ ಎಂದು ಸೇವಕರನ್ನು ಕೇಳಿದನು. ಅವರು ವೈಯಕ್ತಿಕವಾಗಿ ಅವರಿಗೆ ಬಹುಮಾನ ನೀಡಲು ಬಯಸಿದರು. ಸೇವಕರು ತಮ್ಮ ರಾಜನ ಔದಾರ್ಯದಿಂದ ಆಶ್ಚರ್ಯಚಕಿತ ಆಗಿ ಈ ವಿಷಯವನ್ನು ದುರ್ಯೋಧನನಿಗೆ ಒಪ್ಪಿಸಿದರು. ಅವನು ಸಾಲ್ಯನು ಬರುವವರೆಗೂ ಅಡಗಿಕೊಂಡಿದ್ದನು. ಅವನು ಹೊರಬಂದಾಗ ದುರ್ಯೋಧನನು ತನ್ನ ಚಿಕ್ಕಪ್ಪನ ಬಳಿಗೆ ತನ್ನನ್ನು ತೋರಿಸಿದನು
ಮತ್ತು ಸಾಲ್ಯನು ತನ್ನ ಎಲ್ಲಾ ಸೈನ್ಯವನ್ನು ಮುನ್ನಡೆಸಬೇಕೆಂದು ವಿನಂತಿಸಿದನು. ದುರ್ಯೋಧನನ ಕೋರಿಕೆಯಿಂದ ಸಂತೋಷಗೊಂಡ ಸಾಲ್ಯನು ಹಿಂಜರಿಕೆಯಿಲ್ಲದೆ ಅವನಿಗೆ ವರವನ್ನು ನೀಡಿದನು. ನಂತರ ಅವನು ತನ್ನ ಸೋದರಳಿಯನಿಗೆ ವಿದಾಯ ಹೇಳಿ ಉಪಪ್ಲವದಲ್ಲಿ ಪಾಂಡವರ ಶಿಬಿರದ ಕಡೆಗೆ ಹೊರಟನು. ಅವನು ಆಗಮಿಸಿದಾಗ ಯುಧಿಷ್ಠಿರ, ಭೀಮ, ಅರ್ಜುನ ಮತ್ತು ಅವರ ಅವಳಿ ಸಹೋದರರು ಅವನನ್ನು ಸ್ವಾಗತಿಸಿದರು. ಸಾಲ್ಯನು ತನ್ನ ಕಾಲುಗಳನ್ನು ತೊಳೆಯಲು ನೀರು ಮತ್ತು ಹಸುವನ್ನು ಒಳಗೊಂಡಂತೆ ಗೌರವದ ಸಾಂಪ್ರದಾಯಿಕ ಉಡುಗೊರೆಗಳನ್ನು ಸ್ವೀಕರಿಸಿದ ನಂತರ ಮದ್ರಾಸಿನ ರಾಜನು ಪಾಂಡವರ ಯೋಗಕ್ಷೇಮದ ಬಗ್ಗೆ ಕೇಳಿದನು ಮತ್ತು ಅವರನ್ನು ಸುರಕ್ಷಿತವಾಗಿ ಮತ್ತು ಆರೋಗ್ಯವಾಗಿ ನೋಡಿ ಸಂತೋಷವನ್ನು ವ್ಯಕ್ತಪಡಿಸಿದನು. ಅವನು ಯುಧಿಷ್ಠಿರನ ಸದ್ಗುಣಗಳನ್ನು ಹೊಗಳಿದನು. ಅವನು ತನ್ನ ಅನುಯಾಯಿಗಳೊಂದಿಗೆ ಅವರ ತೊಂದರೆಗಳಿಂದ ಮುಕ್ತನಾದ ಸದಾಚಾರದನಿಗೆ ಎಂದು ಹೇಳಿದನು. ಸಾಲ್ಯನು ದುರ್ಯೋಧನನೊಂದಿಗಿನ ಭೇಟಿಯ ಬಗ್ಗೆ ಮತ್ತು ತನ್ನ ಎಲ್ಲಾ ಸೈನ್ಯವನ್ನು ಮುನ್ನಡೆಸುವುದಾಗಿ ನೀಡಿದ ವಾಗ್ದಾನದ ಬಗ್ಗೆ ಮಾತನಾಡಿದನು. ನಂತರ ಯುಧಿಷ್ಠಿರನು ಕರ್ಣ ಮತ್ತು ಅರ್ಜುನರ ನಡುವಿನ ಏಕೈಕ ಯುದ್ಧದ ಸಮಯದಲ್ಲಿ ಅರ್ಜುನನನ್ನು ರಕ್ಷಿಸುವಂತೆ ಸಾಲ್ಯನನ್ನು ವಿನಂತಿಸಿದನು. ಯುದ್ಧದ ಮೈದಾನದಲ್ಲಿ ಸಾಲ್ಯನು ಕೃಷ್ಣನಿಗೆ ಸಮಾನನೆಂದು ಅವನಿಗೆ ತಿಳಿದಿತ್ತು ಮತ್ತು ಅವನು ಕರ್ಣನನ್ನು ನಿರಾಶೆಗೊಳಿಸಬಹುದಾದರೆ ಗೆಲುವು ಅವರದಾಗುತ್ತದೆ ಎಂದು ಅವನು ನಂಬಿದ್ದನು. ಸಮಯ ಬಂದಾಗ ಕರ್ಣನಿಗೆ ವಿರುದ್ಧವಾದ ಮತ್ತು ಹಾನಿಕರವಾದ ಪದಗಳನ್ನು ಮಾತನಾಡುವುದಾಗಿ ಭರವಸೆ ನೀಡಿ ತನ್ನ ಸೋದರಳಿಯ ಕೇಳಿದಂತೆ ಮಾಡಲು ಸಾಲ್ಯನು ಒಪ್ಪಿಕೊಂಡನು. ಸಂಭಾಷಣೆಯು ಮುಕ್ತಾಯವಾಗುತ್ತಿದ್ದಂತೆ ದುರ್ಯೋಧನನಿಗೆ ನೀಡಿದ ವಾಗ್ದಾನವನ್ನು ಪೂರೈಸಲು ಮತ್ತು ಮುಂಬರುವ ಯುದ್ಧದಲ್ಲಿ ಯುಧಿಷ್ಠಿರನಿಗೆ ಸಹಾಯ ಮಾಡಲು ನಿರ್ಧರಿಸಿದ ಸಾಲ್ಯನು ಪಾಂಡವರ ಶಿಬಿರದಿಂದ ಹೊರಟು ಹೋದನು. ಸಾಲ್ಯನ ಸೈನ್ಯವು ತಮ್ಮ ಗಮ್ಯಸ್ಥಾನದ ಕಡೆಗೆ ಸಾಗುತ್ತಿದ್ದಂತೆ ಭೂಮಿಯು ಮತ್ತೊಮ್ಮೆ ನಡುಗಿತು. ಅವರ ರಕ್ಷಾಕವಚವು ದಿನದ ಮುಸುಕಾಗುವ ಬೆಳಕಿನಲ್ಲಿ ಮಳೆಬಿಲ್ಲಿನ ಬಣ್ಣಗಳಂತೆ ಮಿನುಗುತ್ತಿತ್ತು. ದೊಡ್ಡ ಸಭೆಯ ಮಧ್ಯದಲ್ಲಿ ಪ್ರಖ್ಯಾತ ರಾಜ ಯುಧಿಷ್ಠಿರನು ಪ್ರಸಿದ್ಧ ರಾಜನಾದ ಸಾಲ್ಯನಿಗೆ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳಿದನು. ಹೇ ರಾಜರಲ್ಲಿ ಅಗ್ರಗಣ್ಯನೇ, ನನಗೆ ಹೇಳು. ಅವನು ಹೇಳಿದನು, ಈ ಮಹಾನ್ ಮತ್ತು ಸಾಟಿಯಿಲ್ಲದ ದುಃಖವು ತನ್ನ ರಾಣಿಯೊಂದಿಗೆ ಪ್ರಬಲ ದೇವತೆಯಾದ ಇಂದ್ರನಿಗೆ ಹೇಗೆ ಸಂಭವಿಸಿತು? ತನ್ನ ಕಣ್ಣಿನಲ್ಲಿ ಹೊಳಪನ್ನು ಹೊಂದಿದ್ದ ಸಾಲ್ಯನು ಹಿಂದಿನ ದಿನಗಳ ಘಟನೆಗಳ ಪ್ರಾಚೀನ ಕಥೆಯನ್ನು ಹೆಣೆಯಲು ಪ್ರಾರಂಭಿಸಿದನು. ಕೇಳು ಓ ರಾಜನೇ, ಅವನು ಹೇಳಿದನು. ಇಂದ್ರನ ಹೆಂಡತಿಯು ಅವನೊಂದಿಗೆ ಹೇಗೆ ಬಳಲುತ್ತಿದ್ದಳು ಎಂಬುದರ ಕಥೆಯನ್ನು ನಾನು ನೆನಪಿಸಿಕೊಳ್ಳುವಾಗ, ಜೀವಿಗಳ ಅಧಿಪತಿ ಮತ್ತು ಆಕಾಶ ಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ತ್ವಾಸ್ತ್ರೀಯು ಕಠಿಣ ತಪಸ್ಸಿನಲ್ಲಿ ತೊಡಗಿದ್ದಳು ಎಂದು ಹೇಳಲಾಗುತ್ತದೆ. ಇಂದ್ರನ ಬಗೆಗಿನ ಅವನ ದ್ವೇಷವು ಎಷ್ಟು ಬಲವಾಗಿ ಬೆಳೆದಿದೆ ಎಂದರೆ ಅವನು 3 ತಲೆಗಳುಳ್ಳ ಮಗನನ್ನು ಸೃಷ್ಟಿಸಿದನು. ಪ್ರತಿಯೊಂದು ಸೂರ್ಯ, ಚಂದ್ರ ಮತ್ತು ಬೆಂಕಿಯನ್ನು ಹೋರುತ್ತದೆ. ಅಪಾರ ಶಕ್ತಿಯನ್ನು ಹೊಂದಿದ್ದ ಈ ವ್ಯಕ್ತಿಯು ಒಂದು ಬಾಯಿಂದ ವೇದಗಳನ್ನು ಓದುವ, ಇನ್ನೊಂದರಿಂದ ಮದ್ಯವನ್ನು ಕುಡಿಯುವ ಮತ್ತು ಮೂರನೆಯದರೊಂದಿಗೆ ಮುಖ್ಯ ಬಿಂದುಗಳನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿದ್ದರು. ಸಾಲ್ಯನು ಮಾತನಾಡುತ್ತಿದ್ದಂತೆ ಸಭೆಯು ದೇವರುಗಳು ಮತ್ತು ಮನುಷ್ಯರು ಸಹಬಾಳ್ವೆ ನಡೆಸುತ್ತಿದ್ದ ಪ್ರದೇಶಕ್ಕೆ ಸಾಗಿತು. ಇಂದ್ರನು, ಈ 3 ತಲೆಯ ವ್ಯಕ್ತಿಯು ಬ್ರಹ್ಮಾಂಡದ ಸರ್ವೋಚ್ಚ ಆಡಳಿತಗಾರನಾಗಿ ತನ್ನನ್ನು ಬದಲಾಯಿಸುತ್ತಾನೆ ಎಂಬ ಭಯದಿಂದ ಆತಂಕಗೊಂಡನು. ಅವನು ತನ್ನ ಕಠಿಣ ಮಾರ್ಗದಿಂದ ತನ್ನ ಗಮನವನ್ನು ಬೇರೆಡೆಗೆ ತಿರುಗಿಸಲು ಮತ್ತು ಇಂದ್ರಿಯ ಸುಖಗಳಲ್ಲಿ ತೊಡಗಿಸಿಕೊಳ್ಳಲು ಮಾರ್ಗಗಳನ್ನು ಯೋಚಿಸಿದನು. ನಾನು ಅವನನ್ನು ಪ್ರಾಪಂಚಿಕ ಸಂತೋಷಗಳಿಗೆ ಹೇಗೆ ವ್ಯಸನಿಯಾಗಿಸಬಹುದು ಎಂದು ಅವನು ಯೋಚಿಸಿದ. ಇಂದ್ರನ ಪರಿಹಾರವೇನೆಂದರೆ 3 ತಲೆಯವರನ್ನು ತಮ್ಮ ಆಕರ್ಷಣೆಯಿಂದ ಪ್ರಲೋಭಿಸುವಂತೆ ಆಕಾಶದ ಅಪ್ಸರೆಗಳಿಗೆ ಆಜ್ಞಾಪಿಸುವುದು. ಆಡಂಬರದ ಉಡುಪಿನಲ್ಲಿ ಅಲಂಕರಿಸಲ್ಪಟ್ಟ ಅಪ್ಸರೆಗಳು ಪ್ರೀತಿಯ ಸನ್ನೆಗಳಿಂದ ಅವನನ್ನು ಪ್ರಲೋಭಿಸಲು ಹೊರಟವು. ಆದಾಗ್ಯೂ ಅವಳ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ
ಆ ವ್ಯಕ್ತಿ ತನ್ನ ತಪಸ್ಸಿನಲ್ಲಿ ಅಚಲನಾಗಿದ್ದು ಅವರ ಪ್ರಲೋಭನೆಗಳಿಂದ ಚಲಿಸಲಿಲ್ಲ ಎಂದು ಅವರು ಕಂಡುಕೊಂಡರು. ನಿಮ್ಗಳು ಇಂದ್ರನ ಬಳಿಗೆ ಹಿಂತಿರುಗಿದವು. ಅವರ ಮುಖಗಳು ಶ್ರಮದಿಂದ ಹೊಳೆಯುತ್ತಿದ್ದವು. ಓ ಮಹಾನ್ ರಾಜನೇ, ಅವರು ಹೇಳಿದರು, ನಾವು ಅವನನ್ನು ಪ್ರಲೋಭಿಸಲು ನಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ದೇವೆ, ಆದರೆ ಅವನು ತಟಸ್ಥನಾಗಿ ಉಳಿದಿದ್ದಾನೆ. ಅವನು ಸಮುದ್ರದಂತೆ ಅಂಚಿನವರೆಗೆ ಗುರುತ್ವಾಕರ್ಷಣೆಯಲ್ಲಿದ್ದಾನೆ. ಇಂದ್ರನು ತನ್ನ ವೈದ್ಯನ್ನು ನಾಶ ಮಾಡುವ ಇತರ ವಿಧಾನಗಳ ಬಗ್ಗೆ ಯೋಚಿಸಿದನು. ತನ್ನೊಳಗೆ ಉರಿಯುತ್ತಿರುವ ತೀವ್ರ ಸಂಕಲ್ಪದೊಂದಿಗೆ ಇಂದ್ರನು 3 ತಲೆಯ ಜೀವಿಯ ಮೇಲೆ ತನ್ನ ಸಿಡಿಲನ್ನು ಎಸೆದನು. ಅದು ನಿಜವಾಯಿತು ಮತ್ತು ಅದು ನೆಲಕ್ಕೆ ಬಿದ್ದಿತ್ತು. ಅದರ ತಲೆಗಳು ನಿರ್ಜೀವವಾಗಿದ್ದರೂ ಸಹ ಪ್ರಕಾಶಮಾನವಾದ ಹೊಳಪನ್ನು ಹೊರಸೂಸುತ್ತಿದ್ದವು. ಇಂದ್ರನು ದೃಶ್ಯವನ್ನು ನೋಡುತ್ತಿದ್ದಂತೆ ಅವನಿಗೆ ತೆವಳುವ ಭಯದ ಭಾವನೆ ಉಂಟಾಯಿತು. ಅಷ್ಟರಲ್ಲಿ ಒಬ್ಬ ಬಡಗಿ ತನ್ನ ಭುಜದ ಮೇಲೆ ಕೊಡಲಿಯನ್ನು ಹಿಡಿದುಕೊಂಡು ಸ್ಥಳಕ್ಕೆ ಬಂದನು. ಇಂದ್ರನು ಒಂದು ಅವಕಾಶವನ್ನು ನೋಡಿ ಬಡಗಿಗೆ 3 ತಲೆಯ ಜೀವಿಯ ತಲೆಗಳನ್ನು ಕತ್ತರಿಸಲು ಆದೇಶಿಸಿದನು. ಇಂದ್ರನ ಕೋರಿಕೆಯಿಂದ ಆಶ್ಚರ್ಯಗೊಂಡ ಬಡಗಿ ಹಿಂಜರಿಯುತ್ತಿದ್ದನು. ಆದರೆ ಅಂತಿಮವಾಗಿ ಅವನಿಗೆ ಹೇಳಿದಂತೆ ಮಾಡಲು ಒಪ್ಪಿಕೊಂಡನು. ಬಡಗಿ ತಲೆಯನ್ನು ಹೊಡೆದಾಗ ಪ್ರತಿ ಬಾಯಿಯಿಂದ ಪಕ್ಷಿಗಳ ಕೋಲಾಹಲವು ಹೊರಹೊಮ್ಮಿತ್ತು. ವೇದಗಳನ್ನು ಪಠಿಸುವವರಿಂದ ತೀಗಗಳು, ಕಡೆಯಿಂದ ಕಿವಿಗಳು. ಬ್ರಹ್ಮಾಂಡದಲ್ಲಿ ಪರಾಕ್ರಮಶಾಲಿ ದೇವರಾದ ಇಂದ್ರನು ತನ್ನ ಸಹ ದೇವತೆಗಳ ಮುಂದೆ ನಿಂತನು. ಅವನ ಧ್ವನಿಯು ಚಿಂತೆಯಿಂದ ನಡುಗುತ್ತಿತ್ತು. ಈ ಬ್ರಹ್ಮಾಂಡವು ರುದ್ರನ ಶಕ್ತಿಯಿಂದ ನಾಶವಾಗಿದೆ. ಹಿಂದೆ ಗುಡುಗು ಸಿಡಿಸಿದ ನಾನು ಈಗ ಅವನ ವಿರುದ್ಧ ಶಕ್ತಿಹೀನನಾಗಿದ್ದೇನೆ. ಅವನ ಶಕ್ತಿ ಅಪರಿಮಿತವಾಗಿದೆ ಮತ್ತು ದೇವರುಗಳು ಸಹ ಅವನ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲ ಎಂದು ನಾನು ಹೆದರುತ್ತೇನೆ ಎಂದು ಅವನು ಹೇಳಿದನು. ದೇವತೆಗಳು ಹಲವಾರು ಬುದ್ಧಿವಂತ ಋಷಿಗಳೊಂದಿಗೆ ವಿಷ್ಣುವಿನ ಮಾರ್ಗದರ್ಶನವನ್ನು ಕೋರಿ ಆತನ ಬಳಿಗೆ ಬಂದರು. ಓ ಪರಾಕ್ರಮಶಾಲಿ, ನೀನು 3 ಲೋಕಗಳನ್ನು ನಿನ್ನ ಹೆಜ್ಜೆಗಳಿಂದ ಆವರಿಸಿಕೊಂಡಿದ್ದೀಯ. ನಮಗೆ ಅಪಾರವಾದ ಆಹಾರವನ್ನು ನೀಡಿ ನಮ್ಮ ಶತ್ರುಗಳನ್ನು ಸೋಲಿಸಿದ್ದೀಯ. ಈ ದೈತ್ಯಾಕಾರದ ರುದ್ರವನ್ನು ಸೋಲಿಸಲು ನಾವು ಏನು ಮಾಡಬೇಕು ಎಂದು ಅವರು ಹೇಳಿದರು. ವಿಷ್ಣುವಿನ ಪ್ರತಿಕ್ರಿಯೆ ಬುದ್ಧಿವಂತಿಕೆಯಿಂದ ಕೂಡಿತ್ತು ಮತ್ತು ಹಿತಕರವಾಗಿತ್ತು. ಪ್ರಿಯ ದೇವರೇ, ನಾನು ನಿಮಗೆ ಒಂದು ಯೋಜನೆಯನ್ನು ಬಹಿರಂಗಪಡಿಸುತ್ತೇನೆ. ರುದ್ರನ ಬಳಿಗೆ ಹೋಗಿ, ಆದರೆ ಶತ್ರುಗಳಾಗಿ ಅಲ್ಲ, ಸ್ನೇಹಿತರಾಗಿ ಅವನ ಬಳಿಗೆ ಹೋಗಿ ಅವನಿಗೆ ಸಂಧಾನವನ್ನು ನೀಡಿ. ಬಹುಶಃ ಅವನು ಬುದ್ಧಿವಂತಿಕೆಯನ್ನು ಶಾಂತಿಯಿಂದ ನೋಡುತ್ತಾನೆ. ಋಷಿಗಳು ಮತ್ತು ದೇವರುಗಳು ವಿಷ್ಣುವಿನ ಮಾತುಗಳನ್ನು ತಮ್ಮೊಂದಿಗೆ ಹೊತ್ತುಕೊಂಡು ಹೊರಟರು. ಅವರು ರುದ್ರವನ್ನು ಸಮೀಪಿಸುತ್ತಿದ್ದಂತೆ ಅವರ ರೂಪವು ಸೂರ್ಯ ಅಥವಾ ಚಂದ್ರನಂತೆ ಹೊರಹೊಮ್ಮುತ್ತಿರುವುದನ್ನು ಅವರು ನೋಡಿದರು. ಋಷಿಗಳು ಅವರೊಂದಿಗೆ ಮಾತನಾಡಿದರು. ಅವರ ಧ್ವನಿಗಳು ಸೌಮ್ಯ ಮತ್ತು ಮನವೊಲಿಸುವಂತಿದ್ದವು. ರುದ್ರ, ಅಸಹ್ಯವಾದದ್ದು ನಿಮ್ಮ ಶಕ್ತಿಯು ಎಲ್ಲಾ ಜೀವಿಗಳಿಗೆ ನೋವನ್ನು ತಂದಿತು. ನಿಮ್ಮ ವೈಷಮ್ಯಗಳನ್ನು ಬದಿಗಿಟ್ಟು ಇಂದ್ರನೊಂದಿಗೆ ಕೈಜೋಡಿಸಬಾರದೇಕೆ? ಒಟ್ಟಾಗಿ ನೀವು ಬ್ರಹ್ಮಾಂಡವನ್ನು ಸಾಮರಸ್ಯದಿಂದ ಆಳಬಹುದು. ರುದ್ರನು ಆಲಿಸಿದನು. ಅವನ ಹೃದಯವು ಅನುಗಾಳಿತು. ಅವನು ಋಷಿಗಳ ಮಾತುಗಳ ಪ್ರಾಮಾಣಿಕತೆಯನ್ನು ನೋಡಿದನು, ಆದರೆ ಅವರ ಪ್ರಸ್ತಾಪದ ಮಿತಿಗಳನ್ನು ಸಹ ನೋಡಿದನು. ನಮ್ಮ ನಡುವೆ ಸ್ನೇಹ ಹೇಗೆ ಇರಲು ಸಾಧ್ಯ? ಅವನು ಕೇಳಿದನು. ನಾವು ಪ್ರಮಾಣ ಮಾಡಿದ ಶತ್ರುಗಳು ಅದೃಷ್ಟದಿಂದ ದರ್ಶನೆ ಮಾಡಲು ಬದ್ಧರಾಗಿದ್ದೇವೆ. ಋಷಿಗಳು ಉತ್ತರಿಸಿದರು, ನೀತಿವಂತರ ನಡುವಿನ ಸ್ನೇಹವು ಉದಾತ್ತ ಅನ್ವೇಷಣೆಯಾಗಿದೆ. ಇದು ಅದನ್ನು ಬಳಸುವವರಿಗೆ ಸಂಪತ್ತು ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ. ರುದ್ರನು ಅವರ ಮಾತುಗಳಿಂದ ಪ್ರಭಾವಿತನಾದನು, ಆದರೆ ಇನ್ನೂ ಅನಿಶ್ಚಿತನಾಗಿದ್ದನು. ಅವನು ಒಂದು ಷರತ್ತನ್ನು ಪ್ರಸ್ತಾಪಿಸಿದನು. ಇಂದ್ರ ಅಥವಾ ದೇವರುಗಳು ಹಗಲು ಅಥವಾ ರಾತ್ರಿ ಯಾವುದೇ ಆಯುಧದಿಂದ ಒಣಗಿದ ಅಥವಾ ಒದ್ದೆಯಾದ ಕಲ್ಲು ಅಥವಾ ಮರದಿಂದ ಅವನಿಗೆ ಹಾನಿ ಮಾಡಬಾರದು. ಋಷಿಗಳು ಒಪ್ಪಿಕೊಂಡರು. ಹೀಗೆ ರುದ್ರ ಮತ್ತು ಇಂದ್ರನ ನಡುವೆ ಶಾಂತಿ ನೆಲೆಸಿತು. ಆದರೆ ಇಂದ್ರನ ಮನಸ್ಸು ಗೊಂದಲಕ್ಕೊಳಗಾಗಿತ್ತು. ದೇವರುಗಳ ರಾಜನಾಗಿ ಅವರ ಒಪ್ಪಂದದ ಷರತ್ತುಗಳನ್ನು ಗೌರವಿಸುತ್ತಾ ತನ್ನ ಕರ್ತವ್ಯವನ್ನು ಪೂರೈಸುವ ಮಾರ್ಗವನ್ನು ಹುಡುಕುತ್ತಿತ್ತು. ಒಂದು ದುರದೃಷ್ಟಕರ ಸಂಜೆ ಅವನು ಸಮುದ್ರದ ಕರಾವಳಿಯಲ್ಲಿ ರುದ್ರನನ್ನು ಕಂಡನು.
ಮತ್ತು ಅವನ ಮನಸ್ಸಿನಲ್ಲಿ ಒಂದು ಯೋಜನೆ ರೂಪುಗೊಂಡಿತು. ಅವನು ಬೆಟ್ಟದಷ್ಟು ದೊಡ್ಡದಾದ ನೊಣದ ಸಮೂಹವನ್ನು ನೋಡಿದನು. ಅದರ ರೂಪವು ಒಳಗಿಲ್ಲ, ಒದ್ದೆಯಾರಿಲ್ಲ ಅಥವಾ ಆಯುಧವಲ್ಲ. ವಿಷ್ಣುವಿನ ಶಕ್ತಿಯು ಅದರ ಮೂಲಕ ಹರಿಯುತ್ತಿರುವಾಗ ಇಂದ್ರನು ಪವಿತ್ರನ ಮೇಲೆ ನೊರೆಯನ್ನು ಎಸೆದು ಅವನನ್ನು ಹೊಡೆದನು. ಉತ್ತರವು ಬೀಳುತ್ತಿದ್ದಂತೆ ಮುಖ್ಯ ಬಿಂದುಗಳು ಪ್ರಕಾಶಮಾನವಾದವು ಮತ್ತು ಭೂಮಿಯಾದ್ಯಂತ ಆಹ್ಲಾದಕರ ಗಾಳಿ ಬೀಸಿತು. ಎಲ್ಲಾ ಜೀವಿಗಳು ಸಂತೋಷಪಟ್ಟವು ಮತ್ತು ದೇವರುಗಳು ಇಂದ್ರನನ್ನು ಸ್ತುತಿಸುವ ಸ್ತೋತ್ರಗಳನ್ನು ಹಾಡಿದರು. ಆದರೆ ಶೀಘ್ರದಲ್ಲೇ ಕತ್ತಲು ಇಳಿಯಿತು. ಆಕಾಶಗಳಲ್ಲಿ ತಮ್ಮ ರಾಜ್ಯದ ಭವಿಷ್ಯದ ಆಡಳಿತಗಾರನ ಬಗ್ಗೆ ಚರ್ಚಿಸಲು ಋಷಿಗಳು ಮತ್ತು ಶ್ರೇಷ್ಠ ದೇವರುಗಳ ಬೃಹತ್ ಸಭೆಯು ಸಭೆ ಸೇರಿತು. ಸಿಂಹಾಸನಕ್ಕೆ ಆದರ್ಶ ಅಭ್ಯರ್ಥಿಯಾಗಿ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ನಾಯಕನಾದ ನಹುಷನನ್ನು ಘೋಷಿಸುವಾಗ ಅವರ ಸಾಮೂಹಿಕ ಧ್ವನಿಯು ಸ್ವರ್ಗದಲ್ಲಿ ಪ್ರತಿಧ್ವನಿಸಿತು. ದೇವರುಗಳು ಮತ್ತು ಸಂತರು ಆತನ ಬಳಿ ಬಂದು ಆತನ ಸದ್ಗುಣಗಳನ್ನು ಶ್ಲಾಘಿಸಿದರು ಮತ್ತು ಕಿರೀಟವನ್ನು ಸ್ವೀಕರಿಸುವಂತೆ ಒತ್ತಾಯಿಸಿದರು. ಆದಾಗ್ಯೂ ತನ್ನ ದೌರ್ಬಲ್ಯ ಮತ್ತು ಸಂಭಾವ್ಯ ಬೆದರಿಕೆಗಳಿಂದ ಅವರನ್ನು ರಕ್ಷಿಸಲು ಅಸಮರ್ಥತೆಯನ್ನು ಉಲ್ಲೇಖಿಸಿ ನಹುಷನು ವಿನಮ್ರವಾಗಿ ನಿರಾಕರಿಸಿದನು. ಅವನು ದೇವತೆಗಳ ಪ್ರಬಲ ರಾಜನಾದ ಇಂದ್ರನನ್ನು ಹೆಚ್ಚು ಸೂಕ್ತವಾದ ಆಡಳಿತಗಾರನಾಗಿ ಶಿಫಾರಸು ಮಾಡಿದನು. ಆದರೆ ಸಭೆಯು ತನ್ನ ಸಾಮೂಹಿಕ ಸದ್ಗುಣ ಮತ್ತು ಆಶೀರ್ವಾದಗಳಿಂದ ತಾನು ಯಾವುದೇ ಸವಾಲುಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಎಂದು ನಹುಷನಿಗೆ ಭರವಸೆ ನೀಡಿತು. ಅವರ ಮಾತುಗಳಿಂದ ಮನವರಿಕೆಯಾದ ನಹುಷನು ಅಂತಿಮವಾಗಿ ಕಿರೀಟವನ್ನು ಸ್ವೀಕರಿಸಿದನು ಮತ್ತು ಸಭೆಯು ಭವ್ಯವಾದ ಸಮಾರಂಭದಲ್ಲಿ ಅವನಿಗೆ ರಾಜನಾಗಿ ಪಟ್ಟಾಭಿಷೇಕ ಮಾಡಿತು. ಅವನು ಸಿಂಹಾಸನಕ್ಕೆ ಏರಿದಾಗ ನಹುಷನು ಸದ್ಗುಣದ ತತ್ವಗಳನ್ನು ಎತ್ತಿ ಹಿಡಿಯುವುದಾಗಿ ಮತ್ತು ಬ್ರಹ್ಮಚಾರಿಗಳು, ಬ್ರಾಹ್ಮಣ ಸಂತರು ಮತ್ತು ದೇವರುಗಳು ಸೇರಿದಂತೆ ತನ್ನ ಪ್ರಜೆಗಳನ್ನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಆದರೆ ಕಾಲ ಕಳೆದಂತೆ ನಹುಷನ ವರ್ತನೆ ಬದಲಾಗಲಾರಂಭಿಸಿತು. ಅವನು ಶಕ್ತಿಯ ಐಷಾರಾಮಿಗಳಿಂದ ಆಕರ್ಷಿತನಾದನು ಮತ್ತು ನಂದನ ತೋಪುಗಳ ದಿವ್ಯ ಅಪ್ಸರೆಗಳು ಮತ್ತು ಹುಡುಗಿಯರಿಂದ ತನ್ನನ್ನು ಸುತ್ತುವರಿದನು. ಅವನ ಆಸ್ಥಾನವು ಸಂಗೀತ, ನೃತ್ಯ ಮತ್ತು ಕವಿತೆಗಳಿಂದ ತುಂಬಿತ್ತು ಮತ್ತು ಅವನು ತನ್ನ ದಾರಿಯಲ್ಲಿ ಬರುವ ಎಲ್ಲಾ ಸಂತೋಷಗಳಲ್ಲಿ ತೊಡಗಿಸಿಕೊಂಡಿದ್ದನು. ಇಂದ್ರನ ಪ್ರೀತಿಯ ರಾಣಿಯಾದ ಸಚಿಯನ್ನು ತನ್ನ ಸಮ್ಮುಖದಲ್ಲಿ ಕಂಡಾಗ ರಾಜನ ಇಂದ್ರಿಯ ಆನಂದದ ಬಗೆಗಿನ ಹೊಸ ಒಲವು ಉತ್ತುಂಗಕ್ಕೇರಿತು. ದೇವತೆಗಳ ರಾಜ ಮತ್ತು ಲೋಕಗಳ ರಾಜನಾಗಿ ತನ್ನ ಸ್ಥಾನಮಾನದ ಬಗ್ಗೆ ಹೆಮ್ಮೆ ಪಡುತ್ತಾ ತನ್ನೊಂದಿಗೆ ಹಾಜರಾಗಲು ಕರೆದಾಗ ನಹುಷನ ಕಣ್ಣುಗಳು ಬಯಕೆಯಿಂದ ಹೊಳೆಯುತ್ತಿದ್ದವು. ಆದಾಗ್ಯೂ ಶಶಿ ನಹುಷನ ಹೆಗ್ಗಳಿಕೆಗೆ ಹೆದರಲಿಲ್ಲ. ಅವಳು ರಕ್ಷಣೆಗಾಗಿ ಬುದ್ಧಿವಂತ ಬ್ರಾಹ್ಮಣ ಋಷಿಯಾದ ಬೃಹಸ್ಪತಿಯ ಕಡೆಗೆ ತಿರುಗಿ ಇಂದ್ರನ ಬಗೆಗಿನ ತನ್ನ ಶುದ್ಧ ಭಕ್ತಿಯ ಬಗ್ಗೆ ಒಮ್ಮೆ ತನ್ನೊಂದಿಗೆ ಮಾತನಾಡಿದ ಪ್ರೋತ್ಸಾಹದ ಮಾತುಗಳನ್ನು ವಿವರಿಸಿದಳು. ಬೃಹಸ್ಪತಿಯು ಸಚ್ಚಿಯ ಮಾತುಗಳು ನೆರವೇರುತ್ತವೆ ಮತ್ತು ಅವಳು ನಹುಷನಿಗೆ ಭಯಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದಳು. ಆದರೆ ಶಶಿ ಬೃಹಸ್ಪತಿಯ ಬಳಿ ಆಶ್ರಯ ಪಡೆದಿದ್ದಾನೆಂದು ತಿಳಿದ ನಂತರ ನಹುಷನ ಕೋಪವು ಕೆರಳಿತು ಮತ್ತು ಇಂದ್ರನ ರಾಣಿ ತನ್ನ ಹಿಡಿತಕ್ಕೆ ಮೀರಿದ್ದಾಳೆ ಎಂಬ ಆಲೋಚನೆಯಿಂದ ಅವನು ಕೋಪಗೊಂಡನು. ಒಂದು ಕಾಲದಲ್ಲಿ ವರ್ಚುವಲ್ ರಾಜನು ಈಗ ದುಷ್ಟ ಉದ್ದೇಶವನ್ನು ಬಹಿರಂಗಪಡಿಸಿದನು. ಆಕಾಶ ಸಾಮ್ರಾಜ್ಯಗಳ ಮೇಲೆ ತನ್ನ ಪ್ರಾಬಲ್ಯವನ್ನು ಪ್ರತಿಪಾದಿಸಲು ಮತ್ತು ಸಚ್ಚಿಯನ್ನು ತನ್ನದೆಂದು ಹೇಳಿಕೊಳ್ಳಲು ನಿರ್ಧರಿಸಿದನು. ದೇವತೆಗಳ ಸಾಮ್ರಾಜ್ಯದಲ್ಲಿ ದೊಡ್ಡ ಕೋಲಾಹಲ ಉಂಟಾಗಿತ್ತು. ದೇವತೆಗಳ ರಾಜನಾದ ನಹುಷರು ಕೋಪ ಮತ್ತು ಉತ್ಸಾಹದಿಂದ ಮುಳುಗಿ ಹೋದನು. ತನ್ನ ಮುಂದೆ ನಿಂತ ಇಂದ್ರನ ಸುಂದರ ರಾಣಿಯಾದ ಸಚಿಯನ್ನು ನೋಡಿದಾಗ ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಸಂತರ ನೇತೃತ್ವದಲ್ಲಿ ದೇವತೆಗಳು ನಹುಷನ ಬಳಿ ಬಂದರು. ಅವರ ಧ್ವನಿಗಳು ಸೌಮ್ಯ ಮನವೊಲಿಸುವಿಕೆಯಿಂದ ತುಂಬಿದವು. ಈ ದೇವರುಗಳ ರಾಜನು ಯಾರು ಅವರು ಕೇಳಿದರು. ಈ ಬ್ರಹ್ಮಾಂಡದ ಅಡಿಪಾಯವನ್ನು ಯಾರ ಕೋಪವು ಅಲುಗಾಡಿಸುತ್ತದೆ? ಓ ದೇವತೆಗಳ ಒಡೆಯನೇ, ನಿನ್ನ ಕೋಪವನ್ನು ಶಾಂತಗೊಳಿಸು. ನಿನ್ನ ಪ್ರಜೆಗಳು ನಿನ್ನ ಗುಡುಗುವ ಧ್ವನಿಯಿಂದ ನಡುಗುತ್ತಾರೆ.
ನೀನು ನ್ಯಾಯವಂತ ಮತ್ತು ನೀತಿವಂತ ವ್ಯಕ್ತಿ ಎಂಬುದನ್ನು ನಾವು ಮರೆಯಬಾರದು. ದೇವರುಗಳು ತಮ್ಮ ಮಾತುಗಳನ್ನು ಸಹಾನುಭೂತಿಯಿಂದ ತುಂಬಿದ ನಹುಷನೊಂದಿಗೆ ಮಾತನಾಡಿದರು. ಆದರೆ ನಹುಷನು ವಿಚಲಿತನಾಗಲಿಲ್ಲ. ಅವನ ಹೃದಯವು ಸಚ್ಚಿಯ ಕಾಮದಿಂದ ಮುಳುಗಿತು ಮತ್ತು ಅವನು ವಿಚಲಿತನಾಗಲಿಲ್ಲ. ಅವನು ದೇವ ಎಚ್ಚರಿಕೆಗಳನ್ನು ಅಪಹಾಸ್ಯ ಮಾಡಿದನು. ಅವನ ಧ್ವನಿಯು ವಿಷದಿಂದ ತೊಟ್ಟಿಕ್ಕಿತು. ನೀವು ನನಗೆ ನೈತಿಕತೆಯ ಬಗ್ಗೆ ಉಪನ್ಯಾಸ ನೀಡಲು ತ್ವರಿತರಾಗಿದ್ದೀರಿ. ಅವನು ನಕ್ಕನು. ಆದರೆ ಇಂದ್ರನ ಬಗ್ಗೆ ಏನು? ಒಬ್ಬ ಸಂತಲ ಹೆಂಡತಿಯಾದ ಅಹಲ್ಯನನ್ನು ಅವಳ ಪತಿ ಇನ್ನೂ ಬದುಕಿದ್ದಾಗ ಕೋಪಿಸಲು ನೀವು ಅವನಿಗೆ ಅವಕಾಶ ನೀಡಲಿಲ್ಲವೇ? ಅವನನ್ನು ಏಕೆ ನಿಲ್ಲಿಸಲಿಲ್ಲ? ದೇವರುಗಳು ತಮ್ಮ ಧ್ವನಿಯಲ್ಲಿ ದುಃಖ ತುಂಬಿದಂತೆ ಉತ್ತರಿಸಿದರು. ನೀವು ಆಜ್ಞಾಪಿಸಿದಂತೆ ನಾವು ಸಚ್ಚಿಯನ್ನು ನಿಮ್ಮ ಬಳಿಗೆ ತರುತ್ತೇವೆ. ಆದರೆ ಇದು ಮತ್ತಷ್ಟು ಅವ್ಯವಸ್ಥೆ ಮತ್ತು ವಿನಾಶಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ದೇವರುಗಳು ಹೊರಟು ಹೋದಾಗ ಅವರು ದೇವತೆಗಳ ಗುರುವಾದ ಬೃಹಸ್ಪತಿಯನ್ನು ಹುಡುಕಿದರು ಮತ್ತು ನಹುಷನ ಬೇಡಿಕೆಗಳನ್ನು ಅವರಿಗೆ ತಿಳಿಸಿದರು. ಬೃಹಸ್ಪತಿಯು ಶ್ರದ್ಧೆಯಿಂದ ಆಲಿಸಿದನು. ಅವನ ಬುದ್ಧಿವಂತ ಕಣ್ಣುಗಳು ಚಿಂತೆಯಿಂದ ತುಂಬಿದವು. ಭಯದಿಂದ ನಡುಗಿದ ಸಸಿ ಅವನ ರಕ್ಷಣೆಗಾಗಿ ಬೇಡಿಕೊಂಡನು. ನಾನು ನಹುಷನ ಹೆಂಡತಿಯಾಗಲು ಬಯಸುವುದಿಲ್ಲ. ಅವಳು ಬೇಡಿಕೊಂಡಳು, ಈ ದೊಡ್ಡ ಅಪಾಯದಿಂದ ನನ್ನನ್ನು ರಕ್ಷಿಸುವಿಕೆಯಾಗಿದ್ದ ಮತ್ತು ನ್ಯಾಯಯುತ ವ್ಯಕ್ತಿಯಾಗಿದ್ದ ಬೃಹಸ್ಪತಿಯು ತನ್ನ ಅಗತ್ಯದ ಸಮಯದಲ್ಲಿ ಸಚ್ಚಿಯನ್ನು ತ್ಯಜಿಸಲು ನಿರಾಕರಿಸಿದನು. ಅವನು ಸ್ವತಃ ಬ್ರಹ್ಮನು ಹೇಳಿದ ಒಂದು ಪ್ರಾಚೀನ ಪದ್ಯವನ್ನು ನೆನಪಿಸಿಕೊಂಡನು. ತನ್ನ ವೈರಿಯ ರಕ್ಷಣೆಯನ್ನು ಕೋರಿದ ವ್ಯಕ್ತಿಯನ್ನು ಕೊಪ್ಪಿಸಿದವನು ಅವರು ಕೈಗೊಳ್ಳುವ ಯಾವುದೇ ಕಾರ್ಯದಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ. ದೇವರುಗಳು ಮತ್ತು ಗಾಂಧರ್ವರು ಬೃಹಸ್ಪತಿಯನ್ನು ಮರುಪರಿಶೀಲಿಸುವಂತೆ ಒತ್ತಾಯಿಸಿದರು. ಆದರೆ ಅವನು ದೃಢವಾಗಿ ನಿಂತನು. ಅಂತಿಮವಾಗಿ ಬಹಳ ಚರ್ಚೆಯ ನಂತರ ಬೃಹಸ್ಪತಿಯು ಒಂದು ಯೋಜನೆಯನ್ನು ಪ್ರಸ್ತಾವಿಸಿದನು. ಇದು ತನ್ನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ತನಗೆ ಒಂದು ಅವಕಾಶವನ್ನು ನೀಡುತ್ತದೆ ಎಂಬ ನಿರೀಕ್ಷೆಯಲ್ಲಿ ಸಸಿ ತನ್ನ ಪ್ರಸ್ತಾಪವನ್ನು ಪರಿಗಣಿಸಲು ಸಮಯ ಕೇಳಿಕೊಳ್ಳುತ್ತಿದ್ದನು. ಆದರೆ ಅವಳು ನಹುಷನ ಹತ್ತಿರ ಬಂದಾಗ ದೇವರ ರಾಜನು ತನ್ನ ಉದ್ದೇಶಗಳಲ್ಲಿ ದೃಢನಾಗಿದ್ದನು. ಅವನು ಸಚ್ಚಿಯ ಸೌಂದರ್ಯವನ್ನು ನೋಡುತ್ತಿದ್ದಂತೆ ಅವನ ಕಣ್ಣುಗಳು ಉತ್ಸಾಹದಿಂದ ಉರಿಯುತ್ತಿದ್ದವು. ಅಗ್ನಿ ನೇತೃತ್ವದಲ್ಲಿ ಒಟ್ಟುಗೂಡಿದ ದೇವರುಗಳು ಸಚ್ಚಿಗೆ ಪ್ರೋತ್ಸಾಹದ ಮಾತುಗಳನ್ನು ಪಿಸುಗುಟ್ಟಿದರು. ನೀನು ಪರಿಶುದ್ಧ ಮತ್ತು ನಿಜವಾದ ರಾಣಿ ಎಂದು ಅವರು ಹೇಳಿದರು. ನಹುಷನ ಬಳಿಗೆ ಹೋಗು. ಆದರೆ ಈ ದುಷ್ಟನು ಶೀಘ್ರದಲ್ಲೇ ಅಧಿಕಾರದಿಂದ ಕೆಳಗಿಳಿಯುತ್ತಾನೆ ಮತ್ತು ಇಂದ್ರನು ರಾಜನಾಗಿ ತನ್ನ ಹಕ್ಕನ್ನು ಮರಳಿ ಪಡೆಯುತ್ತಾನೆ ಎಂದು ತಿಳಿದುಕೋ. ಆದ್ದರಿಂದ ಭಾರವಾದ ಹೃದಯದಿಂದ ಸಸಿ ನಹುಷನ ಬಳಿಗೆ ಹೋದನು. ಅವಳ ಅದೃಷ್ಟವು ತೂಗಾಡುತ್ತಿತ್ತು. ಭವ್ಯವಾದ ಆಕಾಶದ ಆ ಸ್ಥಾನದಲ್ಲಿ ದೇವತೆಗಳ ಪ್ರಬಲ ರಾಜನಾದ ನಹುಷನ ಮುಂದೆ ಸಾಲ್ಯನು ನಿಂತನು. ಆತ್ಮವಿಶ್ವಾಸದ ಗಾಳಿಯಿಂದ ನಹುಷನು ತನ್ನ ಉದ್ದೇಶಗಳನ್ನು ಸಾಲ್ಯನಿಗೆ ಘೋಷಿಸಿದನು. ಓ ಮಧುರ ನಗುವಿನವನೇ, ನಾನು ಎಲ್ಲಾ 3 ಲೋಕಗಳ ಇಂದ್ರನಾಗಿದ್ದೇನೆ. ಓ ಸುಂದರವಾದ ತೊಡೆಗಳು ಮತ್ತು ಸುಂದರವಾದ ಮೈಬಣ್ಣದವನೇ, ನನ್ನನ್ನು ನಿನ್ನ ಒಡೆಯನೆಂದು ಸ್ವೀಕರಿಸು. ಆದರೆ ಶುದ್ಧ ಮತ್ತು ಸದ್ಗುಣಶೀಲನಾದ ಸಾಲ್ಯಳು ನಹುಷನ ಮಾತುಗಳಿಂದ ಭಯಭೀತರಾಗಿದ್ದಳು. ಅವಳು ಸೌಮ್ಯವಾದ ಗಾಳಿಯಲ್ಲಿ ಬಾಳೆಹಣ್ಣಿನ ಕೊಂಬೆಯಂತೆ ನಡುಗಿದಳು. ಅವಳ ತಲೆ ಬ್ರಹ್ಮನಿಗೆ ಬಾಗಿತು. ಸಾಲ್ಯಳು ಅವಳ ಕೈಗಳನ್ನು ಜೋಡಿಸಿ, ದೇವತೆಗಳ ಒಡೆಯನೇ, ನಾನು ಸಮಯವನ್ನು ಪಡೆಯಲು ಬಯಸುತ್ತೇನೆ. ಇಂದ್ರನಿಗೆ ಏನಾಯಿತು ಅಥವಾ ಅವನು ಎಲ್ಲಿದ್ದಾನೆ ಎಂಬುದು ತಿಳಿದಿಲ್ಲ. ಅವನ ಬಗ್ಗೆ ಸತ್ಯವನ್ನು ವಿಚಾರಿಸಿದ ನಂತರ, ಓ ದೇವರೇ, ನಾನು ಅವನ ಬಗ್ಗೆ ಯಾವುದೇ ಸುದ್ದಿ ಪಡೆಯದಿದ್ದರೆ ನಾನು ನಿನ್ನನ್ನು ಭೇಟಿ ಮಾಡುತ್ತೇನೆ. ಇದು ಸತ್ಯಕ್ಕಾಗಿ ನಾನು ನಿನಗೆ ಹೇಳುತ್ತೇನೆ. ಸಾಲ್ಯನ ಮಾತುಗಳಿಂದ ಸಂತೋಷಗೊಂಡ ನಹುಷನು ಇಂದ್ರನ ಇರುವಿಕೆಯನ್ನು ತನಿಖೆ ಮಾಡಲು ಅವಳಿಗೆ ಅನುಮತಿ ನೀಡಿದನು. ದೃಢ ನಿಶ್ಚಯದಿಂದ ಸಾಲ್ಯ ಆ ಸ್ಥಾನದಿಂದ ಹೊರಬಂದು ಬೃಹಸ್ಪತಿಯ ವಾಸಸ್ಥಾನಕ್ಕೆ ಹೋದಳು.
ಅಗ್ನಿಯ ನೇತೃತ್ವದಲ್ಲಿ ದೇವತೆಗಳು ಸಾಲ್ಯನ ಭೇಟಿಯ ಬಗ್ಗೆ ಕೇಳಿ ಇಂದ್ರನ ಆಸಕ್ತಿಗಳನ್ನು ಹೇಗೆ ಉತ್ತೇಜಿಸಬೇಕು ಎಂಬುದರ ಬಗ್ಗೆ ಚರ್ಚಿಸಿದರು. ಅವರು ದೇವತೆಗಳ ದೇವರಾದ ವಿಷ್ಣುವಿನ ಸಲಹೆಯನ್ನು ಪಡೆಯಲು ನಿರ್ಧರಿಸಿದರು. ದೇವತೆಗಳು ಭಾಷಣ ಮಾಡುವಲ್ಲಿ ನುರಿತ ವಿಷ್ಣುವಿನೊಂದಿಗೆ ಸೇರಿಕೊಂಡರು. ದೇವರುಗಳು ವಿಷ್ಣುವಿನ ಬಳಿಗೆ ಬಂದು ಇಂದ್ರನ ಸಂಕಟದ ಬಗ್ಗೆ ತಮ್ಮ ಕಾಳಜಿಯನ್ನು ಹಂಚಿಕೊಂಡರು. ಎಲ್ಲಾ ದೇವತೆಗಳ ಒಡೆಯನಾದ ಇಂದ್ರನು ಬ್ರಾಹ್ಮಣ ಹತ್ಯೆಯ ಪಾಪದಿಂದ ಪ್ರಭಾವಿತನಾಗಿದ್ದಾನೆ ಎಂದು ಅವರು ಹೇಳಿದರು. ದೇವತೆಗಳ ಒಡೆಯನೇ, ನೀನು ಚೊಚ್ಚಲು ಬ್ರಹ್ಮಾಂಡದ ರಾಜ ಮತ್ತು ನಮ್ಮ ಆಶ್ರಯ. ನೀನು ಎಲ್ಲಾ ಜೀವಿಗಳ ರಕ್ಷಣೆಗಾಗಿ ವಿಷ್ಣುವಿನ ರೂಪವನ್ನು ಪಡೆದಿದ್ದೀಯ. ವಿಷ್ಣು ಅವರ ಮಾತುಗಳನ್ನು ಗಮನವಿಟ್ಟು ಆಲಿಸಿದನು ಮತ್ತು ಪರಿಹಾರವನ್ನು ಸೂಚಿಸಿದನು. ಇಂದ್ರನು ನನಗೆ ಯಜ್ಞವನ್ನು ಅರ್ಪಿಸಲಿ ಎಂದು ವಿಷ್ಣು ಹೇಳಿದನು. ನಾನು ಕೂಡ ಗುಡುಗು ಹಿಡಿದವನನ್ನು ಶುದ್ಧೀಕರಿಸುತ್ತೇನೆ. ಪಾಕವನ್ನು ದಂಡಿಸುವವನು ಪವಿತ್ರ ಕುದುರೆ ಯಜ್ಞವನ್ನು ಮಾಡಿದ ನಂತರ ನಿರ್ಭೀತರಾಗಿ ದೇವರುಗಳ ಒಡೆಯನಾಗಿ ತನ್ನ ಘನತೆಯನ್ನು ಮರಳಿ ಪಡೆಯುತ್ತಾನೆ. ವಿಷ್ಣುವಿನ ಮಾತುಗಳು ಅವರ ಕಿವಿಗಳಿಗೆ ಅಮೃತದಂತೆ ಇದ್ದವು ಮತ್ತು ದೇವರುಗಳು ತಮ್ಮ ಗುರು ಮತ್ತು ಋಷಿಗಳೊಂದಿಗೆ ದೊಡ್ಡ ಕುದುರೆ ಯಜ್ಞವನ್ನು ಮಾಡಲು ಮುಂದಾದರು. ಇಂದ್ರನು ಭಯಭೀತರಾಗಿದ್ದ ಸ್ಥಳದಲ್ಲಿ ಈ ಆಚರಣೆಯನ್ನು ನಡೆಸಲಾಯಿತು. ಯಜ್ಞವು ಮುಂದುವರೆದಂತೆ ಬ್ರಾಹ್ಮಣ ಹತ್ಯೆಯ ಪಾಪವನ್ನು ಮರಗಳು, ನದಿಗಳು, ಪರ್ವತಗಳು, ಭೂಮಿ ಮತ್ತು ಮಹಿಳೆಯರಲ್ಲಿ ವಿತರಿಸಲಾಯಿತು. ಪ್ರತಿ ಹಾದು ಹೋಗುವ ಕ್ಷಣದೊಂದಿಗೆ ಇಂದ್ರನ ಹೊರೆ ಕಡಿಮೆಯಾಯಿತು ಮತ್ತು ಅವನು ದೇವತೆಗಳ ಒಡೆಯನಾಗಿ ತನ್ನ ಘನತೆಯನ್ನು ಮರಳಿ ಪಡೆಯಲು ಪ್ರಾರಂಭಿಸಿದನು. ಇಂದ್ರನು ತನ್ನ ಅಗ್ನಿ ಪರೀಕ್ಷೆಯಿಂದ ಹೊರಬಂದಾಗ ಅವನು ಹೊಸ ಭಯದಿಂದ ನಹುಷನನ್ನು ನೋಡಿದನು. ಅವನ ಮುಂದೆ ಎಲ್ಲಾ ಜೀವಿಗಳಲ್ಲಿ ವಿಸ್ಮಯವನ್ನು ಪ್ರೇರೇಪಿಸಿದ ಜೀವಿಯೊಬ್ಬನಿದ್ದನು. ನಹುಷನ ಸಮೀಪಿಸಲಾಗದ ಸ್ವಭಾವವು ಋಷಿಯು ನೀಡಿದ ವರದಿಂದಾಗಿತ್ತು. ದೇವತೆಗಳ ಕ್ಷೇತ್ರದಲ್ಲಿ ಇಂದ್ರನ ದೈವಿಕ ರಾಣಿಯಾಗಿದ್ದ ಭವ್ಯವಾದ ಮತ್ತು ಪರಿಶುದ್ಧ ಮಹಿಳೆಯ ಮುಂದೆ ಸಾಲ್ಯ ನಿಂತಿದ್ದಳು. ಅವಳು ದೇವಿಯನ್ನು ನೋಡುತ್ತಿದ್ದಂತೆ ಅವಳ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು ಮತ್ತು ಅವಳು ಸಭಿಕರನ್ನು ಗೌರವಿಸಿದಳು. ತನ್ನ ಧ್ವನಿಯಲ್ಲಿ ಗೌರವದಿಂದ ರಾಳಿ ಕೇಳಿದಳು, ನೀನು ಯಾರುವ ಸುಂದರವಾದ ಮುಖವುಳ್ಳವಳು. ದೈವಿಕತೆಯ ದೇವಿಯು ಮುಂದೆ ಹೆಜ್ಜೆ ಹಾಕಿದಳು. ಅವಳ ತಾರುಣ್ಯದ ಮತ್ತು ಸುಂದರವಾದ ಉಪಸ್ಥಿತಿಯು ಬುದ್ಧಿವಂತಿಕೆಯ ಸೆಳವು ಹರಡಿತು. ನಾನು ದೈವಿಕಳು, ಅವಳು ಉತ್ತರಿಸಿದಳು, ಮತ್ತು ನಾನು ನಿಮ್ಮ ಹತ್ತಿರ ಬಂದಿದ್ದೇನೆ, ಏಕೆಂದರೆ ನೀವು ನಿಮ್ಮ ಹೃದಯದಲ್ಲಿ ಸತ್ಯವನ್ನು ಹೊಂದಿದ್ದೀರಿ. ನಿಮ್ಮ ಒಡೆಯನ ಬಗೆಗಿನ ನಿಮ್ಮ ಭಕ್ತಿ ಸ್ಪಷ್ಟವಾಗಿದೆ ಮತ್ತು ನೀವು ಪ್ರದರ್ಶಿಸುವ ಸ್ವಯಂ ನಿಯಂತ್ರಣವು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ದೇವಿಯ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತವಾದ ಮತ್ತು ಉನ್ನತಿಗೇರಿಸುವಂತಿದ್ದವು. ಇದರ ರಾಣಿಯು ದಿವೇತ್ರವು ಮುಂದುವರೆದಂತೆ ಶ್ರದ್ಧೆಯಿಂದ ಆಲಿಸಿದಳು. ನೀನು ನಿನ್ನ ಒಡೆಯನಿಗೆ ಸಮರ್ಪಿತಳಾಗಿರುವುದರಿಂದ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿರುವುದರಿಂದ ನಾನು ನಿನಗೆ ವೃತ್ರದ ಹಂತಕನಾದ ಇಂದ್ರ ದೇವರನ್ನು ಬಹಿರಂಗಪಡಿಸುತ್ತೇನೆ. ಶೀಘ್ರವಾಗಿ ನನ್ನೊಂದಿಗೆ ಬಾ, ಅದೃಷ್ಟವು ನಿನ್ನದೇ ಆಗಬಹುದು. ಈ ಮಾತುಗಳೊಂದಿಗೆ ದಿವ್ಯತ್ವವು ಪ್ರಾರಂಭವಾಯಿತು ಮತ್ತು ರಾಣಿಯು ನಿಕಟವಾಗಿ ಹಿಂಬಾಲಿಸಿದರು. ಅವರು ಸ್ವರ್ಗದ ತೋಪುಗಳನ್ನು ಹಾದು ಹೋಗುವಾಗ ಮತ್ತು ಅನೇಕ ಪರ್ವತಗಳನ್ನು ದಾಟುವಾಗ ಭೂದೃಶ್ಯವು ಅವರ ಮುಂದೆ ವಸ್ತ್ರದಂತೆ ತೆರೆದುಕೊಂಡಿತು. ಅವರು ಭವ್ಯವಾದ ಹಿಮಾವತ್ ಪರ್ವತಗಳನ್ನು ದಾಟಿದರು. ಅವು ಹಳೆಯ ದೈತ್ಯರಂತೆ ಎತ್ತರವಾಗಿದ್ದವು ಮತ್ತು ಅವುಗಳ ಉತ್ತರ ಭಾಗವನ್ನು ತಲುಪಿದವು. ವಿಶಾಲವಾದ ಸಮುದ್ರದ ತೀರಕ್ಕೆ ಬಂದಾಗ ಹೂಬಿಡುವ ಹೂವುಗಳ ಪರಿಮಳದಿಂದ ಗಾಳಿಯು ದಪ್ಪವಾಯಿತು. ದಟ್ಟವಾದ ಸಸ್ಯವರ್ಗದಿಂದ ಆವೃತವಾದ ಜೀವರಾಶಿಗಳಿಂದ ತುಂಬಿದ ದೊಡ್ಡ ದ್ವೀಪವನ್ನು ನೋಡಿದಾಗ ರಾಣಿಯ ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಈ ಉಷ್ಣವಲಯದ ಸ್ವರ್ಗದ ಮಧ್ಯದಲ್ಲಿ ದ್ರವ ಚಿನ್ನದಂತೆ ಮಿನುಗುವ ಮತ್ತು ಮಳೆಬಿಲ್ಲಿನಗೆಲ್ಲ ಬಣ್ಣಗಳಲ್ಲಿ 800 ಮೈಲುಗಳಷ್ಟು ಕಮಲಗಳಿಂದ ಅಲಂಕರಿಸಲ್ಪಟ್ಟ ಉಸಿರುಗಟ್ಟಿಸುವ ಸರೋವರವಿತ್ತು. ಈ ಆಕಾಶದ ಹೂವುಗಳ ಸುತ್ತಲೂ ಜೇನುನೊಣಗಳು ಗುಡುಗುತ್ತಿದ್ದವು.
ಅವುಗಳ ಸೂಕ್ಷ್ಮ ದಳಗಳಿಂದ ಅಮೃತವನ್ನು ಸಂಗ್ರಹಿಸುತ್ತಿದ್ದವು. ಅವರು ಸರೋವರದ ಮಧ್ಯಭಾಗವನ್ನು ಸಮೀಪಿಸುತ್ತಿದ್ದಂತೆ ಸಚ್ಚಿಯು ತನ್ನ ಒಡೆಯನಾದ ಇಂದ್ರನನ್ನು ಅದರ ಕಾಂಡದ ಮೇಲೆ ಎತ್ತರವಾಗಿ ನಿಂತಿರುವ ದೊಡ್ಡ ಬಿಳಿ ಕಮಲದೊಳಗೆ ತನ್ನ ಚಿಕಣಿ ರೂಪದಲ್ಲಿ ನೋಡಿದಳು. ಅವಳು ದೈವಿಕ ದೇವತೆಯನ್ನು ನೋಡಿದಳು ಮತ್ತು ಇಂದ್ರನೊಂದಿಗೆ ಬರಲು ಸೂಕ್ಷ್ಮ ರೂಪಗಳನ್ನು ಧರಿಸಿದ್ದಳು. ಈ ಚಿಕ್ಕ ಜಗತ್ತಿನಲ್ಲಿ ಸಚ್ಚಿಯು ಪ್ರಾಚೀನ ಕಾಲದಿಂದಲೂ ತನ್ನ ಗಂಡನ ವೈಭವದ ಕಾರ್ಯಗಳನ್ನು ವಿವರಿಸಲು ಪ್ರಾರಂಭಿಸಿದಳು. ರಾಣಿಯ ಮಾತುಗಳಿಂದ ಜಾಗೃತನಾದ ಇಂದ್ರನು ತನ್ನ ಆಳವಾದ ಧ್ವನಿಯಲ್ಲಿ, ನೀನು ಯಾವ ಉದ್ದೇಶಕ್ಕಾಗಿ ಬಂದಿದ್ದೀಯಾ, ನಾನು ನಿನಗೆ ಹೇಗೆ ತಿಳಿಯಲ್ಪಟ್ಟಿದ್ದೇನೆ ಎಂದು ಮಧ್ಯ ಪ್ರವೇಶಿಸಿದ. ದೈವಿಕ ದೇವಿಯು 100 ಲೋಕಗಳ ಸಾರ್ವಭೌಮತ್ವವನ್ನು ಕಸಿದುಕೊಂಡ ಶಕ್ತಿಶಾಲಿ ಮತ್ತು ದುರಹಂಕಾರದ ರಾಜನಾದ ನಹುಷನ ಸುದ್ದಿಯನ್ನು ಹಂಚಿಕೊಂಡಳು. ಈ ಕ್ರೂರ ರಾಜನು ತನ್ನನ್ನು ಭೇಟಿ ಮಾಡಲು ಅವಳಿಗೆ ಆದೇಶಿಸಿದ್ದನು ಮತ್ತು ಅವಳಿಗೆ ಒಂದು ನಿರ್ದಿಷ್ಟ ಸಮಯ ಮಿತಿಯನ್ನು ನೀಡಿದ್ದನು. ಇಂದ್ರ ಅವಳು ಬೇಡಿಕೊಂಡಳು, ನೀನು ನನ್ನನ್ನು ರಕ್ಷಿಸದಿದ್ದರೆ ಈ ದುಷ್ಟ ಮನುಷ್ಯನು ನನ್ನನ್ನು ತನ್ನ ಅಧಿಕಾರದಲ್ಲಿ ಸಿಲುಕಿಸುತ್ತಾನೆ. ಅದಕ್ಕಾಗಿಯೇ ನಾನು ನಿನ್ನ ಬಳಿಗೆ ಎಚ್ಚರಿಕೆಯಿಂದ ಬಂದಿದ್ದೇನೆ. ಈ ಮಾತುಗಳಿಂದ ಇಂದ್ರನ ಸುರಕ್ಷತೆಯ ಬಗೆಗಿನ ಕಾಳಜಿಯು ಸ್ಪಷ್ಟವಾಯಿತು. ಅವಳು ಇಂದ್ರನನ್ನು ಬೇಡಿಕೊಂಡಳು. ದೇವತೆಗಳ ಸಾಮ್ರಾಜ್ಯದಲ್ಲಿ ತಂತ್ರದ ಸೂಕ್ಷ್ಮ ಆಟವು ತೆರೆದುಕೊಳ್ಳುತ್ತಿತ್ತು. ದೇವತೆಗಳ ರಾಜನಾದ ಇಂದ್ರನ ನಿಷ್ಠಾವಂತ ಪತ್ನಿಯಾದ ಸಾಲ್ಯ ದೇವರುಗಳು ಮತ್ತು ಪಿತೃಗಳಿಗೆ ಪೂರ್ವಜರು ಅರ್ಪಣೆ ಮಾಡುವ ಗುಣಗಳಿಂದ ಬಲಗೊಂಡಿದ್ದ ಶಕ್ತಿಶಾಲಿ ದೇವತೆಯಾದ ನಹುಷನ ಬಳಿಗೆ ಹೋದಳು. ಸಸಿ ತನ್ನ ಕಮಲದ ಕಣ್ಣಿನ ಸೌಂದರ್ಯದಿಂದ ತನ್ನ ಪತಿಯಿಂದ ರಹಸ್ಯ ಸಂದೇಶವನ್ನು ಹೊತ್ತುಕೊಂಡು ನಹುಷನ ಸಲಹೆಯನ್ನು ಹುಡುಕಿದಳು. ಅವಳು ನಹುಷಾಳ ಬಳಿಗೆ ಬಂದಾಗ ಅವನು ಅವಳನ್ನು ಪ್ರೀತಿಯಿಂದ ಸ್ವಾಗತಿಸಿದನು. ಅವನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ನಾನು ನಿನ್ನನ್ನು ಸ್ವಾಗತಿಸುತ್ತೇನೆ, ಓ ಸುಂದರವಾದ ತೊಡೆಗಳ ಮಹಿಳೆ, ಅವನು ಹೇಳಿದನು. ಅವನ ಧ್ವನಿಯು ಪ್ರಾಮಾಣಿಕತೆಯಿಂದ ತುಂಬಿತ್ತು. ನಿನ್ನ ಸಂತೋಷವೇನುವೋ ಮುದ್ದಾದ ನವಿಳ ಮಹಿಳೆ, ನನ್ನನ್ನು ಸ್ವೀಕರಿಸಿ. ಓ ಹಿತವಾದ ನೋಟದ ಮಹಿಳೆ, ನಿನಗೆ ಬದ್ಧಳಾಗಿದ್ದೇನೆ. ಸಚ್ಚಿಯ ವಿನಂತಿಯು ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಬದಲಿಗೆ ನಹುಷಾಳ ಶಕ್ತಿಯನ್ನು ಹಾಳು ಮಾಡುವ ಒಂದು ಬುದ್ಧಿವಂತ ತಂತ್ರವಾಗಿತ್ತು. ಬೇರೆ ಯಾವುದೇ ದೇವರು ಅಥವಾ ಅಸುರನಂತೆ ಇಂದ್ರನನ್ನು ಹೊಸ ವಾಹನದಲ್ಲಿ ಹೊತ್ತುಕೊಳ್ಳಬೇಕೆಂದು ಅವಳು ಪ್ರಸ್ತಾಪಿಸಿದಳು. ಓ ದೇವತೆಗಳ ರಾಜನೇ, ಹಲವಾರು ಅತ್ಯಂತ ಗೌರವಾನ್ವಿತ ಋಷಿಗಳು ಹೊತ್ತ ಪಲ್ಲಕ್ಕಿಯನ್ನು ನಿನಗೆ ಹೊಂದಬೇಕೆಂದು ನಾನು ಬಯಸುತ್ತೇನೆ ಎಂದು ಅವಳು ಹೇಳಿದರು. ಅವಳ ಮಾತುಗಳು ಬುದ್ಧಿವಂತಿಕೆಯಿಂದ ತೊಟ್ಟಿಕ್ಕಿದವು. ಈ ಸಲಹೆಯಿಂದ ನಹುಷ ಆಶ್ಚರ್ಯಚಕಿತರಾದರು. ಆದರೆ ಸಚ್ಚಿಯ ಕೋರಿಕೆಯು ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಎಂದು ಸಂತೋಷಪಟ್ಟರು. ಅವನು ತನ್ನನ್ನು ತನ್ನ ಸ್ವರ್ಗೀಯ ರಥದಲ್ಲಿ ಕರೆದೊಯ್ಯಲು 7 ಋಷಿಗಳನ್ನು ಮತ್ತು ಪುನರುತ್ಪಾದಿಸಿದ ಋಷಿಗಳನ್ನು ನೇಮಿಸಿಕೊಳ್ಳಲು ಒಪ್ಪಿಕೊಂಡನು. ಈ ಮಧ್ಯೆ ನಹುಷನಿಂದ ವಶಗೊಳಿಸಲ್ಪಟ್ಟ ಸಸಿ ಇಂದ್ರನನ್ನು ಹುಡುಕಲು ಆತನ ಸಹಾಯವನ್ನು ಕೋರಿ ದೇವತೆಗಳ ಪ್ರಸಿದ್ಧ ಗುರುವಾದ ಬೃಹಸ್ಪತಿಯ ಬಳಿಗೆ ಧಾವಿಸಿದನು. ಆದರೆ ಅವಳು ಅವನ ಬಳಿಗೆ ಬಂದಾಗ ನಹುಷನೊಂದಿಗೆ ತಾನು ನಿಗದಿಪಡಿಸಿದ ಅವಧಿಗೆ ಸ್ವಲ್ಪ ಸಮಯ ಉಳಿದಿದೆ ಎಂದು ಅವಳು ಕಂಡುಕೊಂಡಳು. ಬುದ್ಧಿವಂತ ಮತ್ತು ಶಕ್ತಿಯುತನಾದ ಬೃಹಸ್ಪತಿಯು ತಾನು ನಹುಷನ ಪತನವನ್ನು ತರಲು ಮತ್ತು ಇಂದ್ರನನ್ನು ಪತ್ತೆಹಚ್ಚಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೇನೆ ಎಂದು ಸಚ್ಚಿಗೆ ಭರವಸೆ ನೀಡಿದನು. ಅವನು ನಿಗದಿತ ರೂಪದಲ್ಲಿ ಬೆಂಕಿಯನ್ನು ಹೊತ್ತಿಸಿದನು ಮತ್ತು ಬೆಂಕಿಯ ದೇವತೆಯಾದ ಅಗ್ನಿಯಿಂದ ಮಾರ್ಗದರ್ಶನವನ್ನು ಕೋರಿ ಬೆಂಕಿಯ ಜ್ವಾಲೆಗಳಿಗೆ ಅತ್ಯುತ್ತಮವಾದ ಅರ್ಪಣೆಗಳನ್ನು ಅರ್ಪಿಸಿದನು. ಬೆಂಕಿಯು ಪ್ರಕಾಶಮಾನವಾಗಿ ಉರಿಯುತ್ತಿದ್ದಂತೆ ಅದು ಅದ್ಭುತವಾದ ಸ್ತ್ರೀಲಿಂದ ರೂಪವನ್ನು ಪಡೆದುಕೊಂಡಿತು ಮತ್ತು ತೆಳುವಾದ ಗಾಳಿಯಲ್ಲಿ ಕಣ್ಮರೆಯಾಯಿತು. ತನ್ನ ಮನಸ್ಸನ್ನು ಗಾಳಿಯಂತೆ ಓಡಿಸಿದ ಅಗ್ನಿ ಪರ್ವತಗಳು, ಕಾಡುಗಳು, ಭೂಮಿ ಮತ್ತು ಆಕಾಶಗಳಲ್ಲಿ ದೂರದವರೆಗೆ ಹುಡುಕಿದನು. ಆದರೆ ಇಂದ್ರನು ಎಲ್ಲಿಯೂ ಕಾಣಲಿಲ್ಲ. ಅವನು ಕಣ್ಣಿನ ಬಿಳುಗುವಿಕೆಯೊಳಗೆ ಬೃಹಸ್ಪತಿಯ ಬಳಿಗೆ ಹಿಂದಿರುಗಿದನು.
ಮುಂದೆ ಏನು ಮಾಡಬೇಕೆಂಬುದರ ಬಗ್ಗೆ ಮಾರ್ಗದರ್ಶನವನ್ನು ಕೇಳಿದನು. ದೇವತೆಗಳ ರಾಜನು ಅಡಗಿಕೊಂಡಿರಬಹುದಾದ ನೀರನ್ನು ಪ್ರವೇಶಿಸಲು ಗುರು ಅಗ್ನಿಗೆ ಸೂಚನೆ ನೀಡಿದನು. ಅಗ್ನಿ ದೇವತೆಯಾಗಿ ನೀರಿನಲ್ಲಿ ತನ್ನ ಅಳಿವು ಇದೆ ಎಂದು ತಿಳಿದ ಅಗ್ನಿ ಹಿಂಜರಿಯುತ್ತಿದ್ದನು. ಆದರೆ ಬೃಹಸ್ಪತಿಯ ಪ್ರೋತ್ಸಾಹದಿಂದ ಅವನು